ಇಷ್ಟದಂ ಮುನಿ ವಿಶ್ವೇಶಂ ಇಷ್ಟದಂ ಮುಂದೆ ಪರಿವ್ರಾಟ್ ಚಕ್ರವರ್ತಿ. ಶ್ರೀ ವಿಶ್ವೇಶತೀರ್ಥ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಈ ಒಂದು ದಿವಸ ಪರಮ ಪೂಜ್ಯ ಯತಿಕುಲ ಚಕ್ರವರ್ತಿಗಳಾದಂತಹ ರಥಸ್ಮರಣೀಯರಾದ ಶ್ರೀ ವಿಶ್ವೇಶತೀರ್ಥರ ಭೌಮ ವ್ಯಕ್ತಿತ್ವವನ್ನು ಪರಿಚಯಿಸಲು ಹಾಗೂ ಗುರುಗಳ ಜೊತೆಗಿನ ಅನೇಕ ವಿಶೇಷ ಒಡನಾಟಗಳನ್ನು ಹಂಚಿಕೊಳ್ಳಲು ಇಬ್ಬರು ವಿದ್ವಾಂಸರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿದ್ವಾಂಸರು ಹಾಗೂ ಪ್ರಸಿದ್ಧ ಜ್ಯೋತಿಷಿಗಳಾದಂತಹ ಪಡುಬಿದ್ರಿಯ ವೆಂಕಟೇಶಾಚಾರ್ಯರು ಹಾಗೂ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿದ್ವಾಂಸರು ಉತ್ತಮ ಉಪನ್ಯಾಸಕರು ಆದಂತಹ ಮೀಮಾಂಸಾ ರತ್ನ ಎನ್ನುವ ಬಿರುದನ್ನು ಪಡೆದಂತಹ ಶ್ರೀಯುತ ಗುರುರಾಜ ಆಚಾರ್ಯ ಕಲ್ಕೂರು ಆಚಾರ್ಯರು ಕೂಡ ನಮ್ಮೊಂದಿಗೆ ಆಗಮಿಸಿದಂತಹ ಇಬ್ಬರು ಆಚಾರ್ಯರಿಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾದಂತಹ ಶ್ರೀ ಎಚ್ ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ವಿನಯ ಪ್ರಾರ್ಥನೆ. ಬದ್ರಿ ಆಚಾರ್ಯ, ಬದ್ರಿನಾಥಾಚಾರ್ಯ ಕೇಳಿಸ್ತಾ ಇಲ್ಲ ಆಚಾರ್ಯ. ಆಚಾರ್ಯ ಎಕ್ಸಿಟ್ ಆದ ಅಂತ? ಇಲ್ಲ ಇದ್ದಾರೆ. ಸರಿ, ಅವ್ರಿಗೆ ಇದು ಮಾಡ್ತೀನಿ. ನೆಟ್ವರ್ಕ್ ತೊಂದರೆ ಆಗಿದೆ ಅನ್ಸುತ್ತೆ, ಒಂದೇ ನಿಮಿಷ. ಪ್ರಾರಂಭ ಮಾಡಬಹುದು ಆಚಾರ್ಯ? ಆಚಾರ್ಯರು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಬರ್ತಾ ಇದ್ದಾರೆ, ಒಂದೇ ನಿಮಿಷ. ಬಂದ್ರು ಆಚಾರ್ಯರು, ಏನಾಗ್ತಾ ಇದ್ದಾರೆ?
ವಿದ್ಯಾಮಾನ್ಯ ರಾಜ ಅನಂತ ಮಾತೃಯತೀಶ್ವರಂ ಪ್ರಪಂಚಮಾನೀಕಂ ಮತ್ತು ವಿಶೇಷ ಗುರುಶೇಖರಂ ಪರಮ ಪೂಜ್ಯ ವಿಶೇಷ ತೀರ್ಥ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವವನ್ನ ಚಿತ್ರಣ ಮಾಡ್ತಕ್ಕಂತಹ ವಿಶೇಷ ತೀರ್ಥ ವಿಶ್ವ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವತ್ತು ಇದನ್ನ ನಡೆಸ್ಕೊಳ್ಳಿಕ್ಕೆ ಬಂದಿರತಕ್ಕಂಥವರು ಶ್ರೀಯುತ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರಾಗಿರ್ತಕ್ಕಂತಹ ಪಡುಬಿದ್ರೆ ವೆಂಕಟೇಶಾಚಾರ್ಯ ಹಾಗೂ ಗುರುರಾಜಾಚಾರ್ಯ ಕಲ್ಕೂರ ಅವರು. ಶ್ರೀಪಾದಂಗಳವರು ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಎಲ್ಲಾ ಶಾಸ್ತ್ರದಲ್ಲೂ ಕೂಡ ಪ್ರಾವೀಣ್ಯವನ್ನು ಸಂಪಾದನೆ ಮಾಡಬೇಕು, ಆದ್ರಿಂದ ಯಾವುದೇ ಶಾಸ್ತ್ರಗಳನ್ನ ವಿಶೇಷವಾಗಿ ಅಧ್ಯಯನ ಮಾಡಬಹುದು ಎಂಬುದಾಗಿ ಶ್ರೀಪಾದಂಗಳವರು ಎಲ್ಲದಕ್ಕೂ ಕೂಡ ಸಂಪೂರ್ಣವಾದ ಸಹಕಾರವನ್ನ ಅವರು ನೀಡ್ತಾ ಇದ್ರು. ಹಾಗೆ ನಮ್ಮ ಪಡುಬಿದ್ರೆ ವೆಂಕಟೇಶಾಚಾರ್ಯರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಹಲವಾರು ವರ್ಷಗಳ ಕಾಲ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದವರು. ವಿದ್ಯಾರ್ಥಿಗಳಿದ್ದಾಗ ತಪ್ಪದೇ ವಿದ್ಯಾರ್ಥಿಗಳು ಆಗಿದ್ದಾಗ ಪ್ರತಿನಿತ್ಯವೂ ಕೂಡ ಅವತ್ತಿನ ಪಾಠ ಅವತ್ತು ಓದಿ ಮುಗಿಸಬೇಕು ಎಂಬುದಾಗಿ ಹಠ ತೊಟ್ಟು ಅದನ್ನು ಓದ್ತಾ ಇದ್ರು. ಅರ್ಥವಾಗದೇ ಇರ್ಬೇಕಾದ್ರೆ ಬೇರೆ ವಿದ್ಯಾರ್ಥಿಗಳು ಅಧ್ಯಾಪಕರ ಸಹಾಯವನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನ ಅರ್ಥ ಮಾಡಿಕೊಂಡು ಮನನ ಮಾಡಿಕೊಂಡು ಅವರು ವಿದ್ಯಾಭ್ಯಾಸದಲ್ಲಿ ಆದರ್ಶವಾಗಿ ಅವರು ವರ್ತಿಸಿದ್ರು ವಿದ್ಯಾರ್ಥಿಗಳಾಗಿದ್ದಾರೆ. ನಾನಾಗ್ಲೇ ಹೇಳಿದೆ, ಅನೇಕ ಶಾಸ್ತ್ರಗಳನ್ನ ಓದಲಿಕ್ಕೆ ಶ್ರೀಪಾದಂಗಳವರು ಸಂಪೂರ್ಣ ಸಹಕಾರ ಬೆಂಬಲವನ್ನ ಕೊಡ್ತಾ ಇದ್ರು. ಬಿ ಎ ವೆಂಕಟೇಶಾಚಾರ್ಯರು ಜ್ಯೋತಿಷ್ ಶಾಸ್ತ್ರವನ್ನ ಓದಬೇಕು ಎಂಬುದಾಗಿ ಕೇರಳಕ್ಕೆ ಹೋದರು. ಅಲ್ಲಿ ಹಲವಾರು ವರ್ಷಗಳ ಕಾಲ ಇದ್ದು ಜ್ಯೋತಿಷ ಶಾಸ್ತ್ರವನ್ನ ತುಂಬಾ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಬೇಕು. ವೆಂಕಟೇಶಾಚಾರ್ಯರು ಇವತ್ತು ತುಂಬಾ ಪ್ರಖ್ಯಾತರಾಗಿರ್ತಕ್ಕಂತಹ ಜ್ಯೋತಿಷಿಗಳಾಗಿದ್ದಾರೆ. ಜ್ಯೋತಿಷಿಗಳು ಅಂತ ಹೇಳಿದ್ರೆ ಏನೇನೋ ಹವನ ಹೋಮಗಳನ್ನ ಹೇಳಿ ತುಂಬಾ ತೊಂದರೆ ಕೊಡೋರು ಅಂತ ಲೋಕದಲ್ಲಿ ಒಂದು ಮಾತು ಇದೆ. ಆದ್ರೆ ಅದಕ್ಕೆ ಅಪವಾದ ನಮ್ಮ ವೆಂಕಟೇಶಾಚಾರ್ಯರು. ಯಾರೇ ಅವರ ಹತ್ರ ಸಮಸ್ಯೆಗಳು ಪರಿಹಾರ ಕೇಳ್ಕೊಂಡು ಬಂದಾಗ ಬಹಳ ಸರಳವಾದ ಪರಿಹಾರಗಳನ್ನ ಹೇಳ್ತಾರೆ. ಸಾತ್ವಿಕವಾದ ಮಾರ್ಗದಲ್ಲಿ ಅವರು ಸಾಗಬೇಕು. ಅವರಲ್ಲಿರ್ತಕ್ಕಂತಹ ದುಷ್ಟ ಚಟಗಳನ್ನ ಅವರು ಬಿಡಬೇಕು. ಆ ದುಷ್ಟ ಚಟಗಳನ್ನ ಬಿಟ್ಟು ತಮ್ಮಲ್ಲಿ ಬಂದಿರತಕ್ಕಂತಹ ವ್ಯಕ್ತಿ ಸಾತ್ವಿಕವಾದ ಮಾರ್ಗದಲ್ಲಿ ಒಳ್ಳೆ ಜೀವನವನ್ನು ನಡೆಸಬೇಕು. ಆ ರೀತಿಯಾದ ಒಂದು ಮಾರ್ಗದರ್ಶನವನ್ನ ವೆಂಕಟೇಶಾಚಾರ್ಯರು ನೀಡಿ ಹಲವಾರು ಜನರ ಮನಃಪರಿವರ್ತನೆಯನ್ನ ಅವರು ಮಾಡಿದ್ದಾರೆ. ಸದಾಚಾರದ ಮಾರ್ಗದಲ್ಲಿ ಹೋಗುವಂತೆ ಪ್ರೇರಣೆಯನ್ನ ಅನೇಕ ಮಂದಿಗೆ ವೆಂಕಟೇಶಾಚಾರ್ಯರು ನೀಡ್ತಾ ಬಂದಿದ್ದಾರೆ. ಇದೊಂದು ಧರ್ಮ ಜಾಗೃತಿಯ ಸೇವೆ ವೆಂಕಟೇಶಾಚಾರ್ಯರು ಈ ಮುಖವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಒಂದು ರೀತಿಯ ಸೇವೆ ಆದರೆ ಮತ್ತೊಂದು ರೀತಿಯಾಗಿ ವೆಂಕಟೇಶಾಚಾರ್ಯರು ಪ್ರತಿ ವರ್ಷವೂ ಕೂಡ ನಡೆಸ್ತಕ್ಕಂಥ ಶಿಬಿರ, ಈ ಎಲ್ಲ ಶಿಬಿರಗಳ ಮೂಲ ಪೇಜಾವರ ಶ್ರೀಪಾದಂಗಳವರು. ಈ ಶಿಬಿರ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟವರೇ ಪೇಜಾವರ ಶ್ರೀಪಾದಂಗಳವರು. ವೆಂಕಟೇಶಾಚಾರ್ಯರು ತಮ್ಮ ಮನೆಯಲ್ಲೇ 150-200 ವಿದ್ಯಾರ್ಥಿಗಳನ್ನ 20-25 ದಿವಸಗಳ ಕಾಲ ಇಟ್ಟುಕೊಂಡು ಅವರಿಗೆ ಊಟ ಉಪಚಾರ ಎಲ್ಲ ರೀತಿಯ ಸೌಲಭ್ಯಗಳು, ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ವಿಧವಾದ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ಅಷ್ಟು ಜನರಿಗೂ ಕೂಡ ಊಟ ವಸತಿ ಎಲ್ಲಾ ಸೌಲಭ್ಯವನ್ನ ಕಲ್ಪಿಸಿ ಅನೇಕ ವಿದ್ವಾಂಸರುಗಳನ್ನ ಮನೆಯಲ್ಲೇ ವಿದ್ಯಾರ್ಥಿಗಳಿಗೆ ಊಟ ವಸತಿ ಉಪಚಾರದ ಜೊತೆಗೆ ಒಳ್ಳೆ ಶಿಕ್ಷಣವನ್ನು ಕೂಡ ನೀಡಬೇಕು. ಆ ಮಕ್ಕಳು ಸದಾಚಾರ ಸಂಪನ್ನರಾಗಬೇಕು. ಆ ಸದಾಚಾರ ಸಂಪನ್ನರಾಗುವಂತೆ ಮಕ್ಕಳುಗಳಿಗೆ ಶಿಕ್ಷಣವನ್ನ ನೀಡ್ತಕ್ಕ ಒಂದು ಒಳ್ಳೆಯ ಕಾರ್ಯ
ಪ್ರಾಯ ಇದಕ್ಕಿಂತ ಒಂದು ಉತ್ತಮವಾದ ಕಾರ್ಯವೇ ಇಲ್ಲ ಎಂಬುದಾಗಿ ಹೇಳಬಹುದು. ಇಂಥ ಕಾರ್ಯವನ್ನ ವೆಂಕಟೇಶಾಚಾರ್ಯರು ಹಲವಾರು ವರ್ಷಗಳಿಂದ, ಈಗಾಗಲೇ 10-15 ವರ್ಷಗಳಿಂದ ಈ ವಿಧವಾದ ಸೇವೆಯನ್ನ ಮನೆಯಲ್ಲಿ ನೀಡ್ತಾ ಬಂದಿದ್ದಾರೆ. ಹೀಗೆ ಶ್ರೀಪಾದಂಗಳವರ ಸೇವೆಯ ಮಾರ್ಗ ಏನಿದೆ ಆ ಮಾರ್ಗದಲ್ಲೇ ಸಾಕ್ತಾ ಇರ್ತಕ್ಕಂಥವರು ವೆಂಕಟೇಶಾಚಾರ್ಯರು. ಅವರು ಇವತ್ತು ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ವಿಶೇಷ ತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಹೇಳ್ತಾ ಇದ್ದೇನೆ. ವೆಂಕಟೇಶಾಚಾರ್ಯಗೆ ನಮ್ಮ ಸುಸ್ವಾಗತ. ಹಾಗೆ ಇನ್ನೊಬ್ಬ ವಿದ್ವಾಂಸರು ಗುರುರಾಜಾಚಾರ್ಯ ಕಲ್ಪೂರಾವ್. ನಾನು ಅದೇ ಹೇಳ್ತಂತೆ, ಶ್ರೀಪಾದಂಗಳವರು ವಿಶೇಷ ಅಧ್ಯಯನಕ್ಕೆ, ಯಾವುದೇ ಶಾಸ್ತ್ರಗಳ ಅಧ್ಯಯನಕ್ಕೆ ಕಳಿಸ್ತಾ ಇದ್ರು. ಹಾಗೇನೇನೆ ಗುರುರಾಜಾಚಾರ್ಯ ಕಲ್ಪೂರಾವ್ ಅವರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿ ಅವರು ಶ್ರೀಪಾದಂಗಳವರಲ್ಲೇ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿದರು. ಸುಧಾ ಗ್ರಂಥದ ಪರೀಕ್ಷೆಯನ್ನ ಕೊಟ್ಟು ಎಲ್ಲ ವಿದ್ವಾಂಸರುಗಳಿಂದ ಮಾನ್ಯರಾಗಿರ್ತಕ್ಕಂಥವರು, ಎಲ್ಲ ಪೀಠಾಧಿಪತಿಗಳಿಂದಲೂ ಕೂಡ ಮಾನ್ಯರಾಗಿರ್ತಕ್ಕಂಥವರು ಗುರುರಾಜಾಚಾರ್ಯ ಕಲ್ಪೂರಾವ್ ಅವರು. ಗುರುರಾಜಾಚಾರ್ಯ ಕಲ್ಪೂರಾವ್ ಅವರು ವಿಶೇಷವಾಗಿ ಮೀಮಾಂಸಾ ಶಾಸ್ತ್ರ, ಚೆನ್ನೈನಲ್ಲಿರ್ತಕ್ಕಂತಹ ಮಣಿಶಾಸ್ತ್ರಿಗಳಲ್ಲಿ ಹೋಗಿ ಕೆಲವು ವರ್ಷಗಳ ಕಾಲ ಮೀಮಾಂಸಾ ಶಾಸ್ತ್ರದ ಅಧ್ಯಯನವನ್ನು ಕೂಡ ಮಾಡಬಂದಿದ್ದಾರೆ. ನಾವು ಮಾಧ್ವ ಪರಂಪರೆಯಲ್ಲಿ ನ್ಯಾಯಶಾಸ್ತ್ರವನ್ನ ಓದೋರು ಸಿಗ್ತಾರೆ, ವೇದಾಂತ ಶಾಸ್ತ್ರವನ್ನು ಓದೋರು ಸಿಗ್ತಾರೆ. ಆದ್ರೆ ಮೀಮಾಂಸಾ ಶಾಸ್ತ್ರವನ್ನ ಓದೋರು ಯಾರು ಕೂಡ ಸಿಗೋದಿಲ್ಲ. ಆದ್ರೆ ನಮ್ಮ ಗುರುರಾಜಾಚಾರ್ಯ ಕಲ್ಪೂರಾವ್ ಅವರು ಮೀಮಾಂಸಾ ಶಾಸ್ತ್ರ, ನ್ಯಾಯಶಾಸ್ತ್ರ ಎಲ್ಲ ಶಾಸ್ತ್ರದಲ್ಲೂ ಕೂಡ ಒಳ್ಳೆ ಪರಿಣತಿಯನ್ನ ಸಂಪಾದನೆ ಮಾಡಿರ್ತಕ್ಕಂಥವ್ರು. ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ಎಲ್ಲ ವಿದ್ವಾಂಸರ ಜೊತೆಗೆ ಸೆಣಸಾಡ್ತಕ್ಕಂತಹ ಒಳ್ಳೆ ವಿದ್ವತ್ತು, ಶಾಸ್ತ್ರ ವ್ಯುತ್ಪತ್ತಿ ಅದೆಲ್ಲವನ್ನೂ ಕೂಡ ಸಂಪಾದನೆ ಮಾಡಿದ್ದಾರೆ. ಅದರ ಜೊತೆಗೆ ಒಳ್ಳೆ ಸದಾಚಾರ ಸಂಪನ್ನರಾಗಿರ್ತಕ್ಕಂಥರು ಗುರುರಾಜಾಚಾರ್ಯ ಕಲ್ಪೂರಾವ್ ಅವರು. ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಪಾಠವನ್ನ ಮಾಡಿ ಎಲ್ಲ ವಿದ್ಯಾರ್ಥಿಗಳಿದ್ದರೂ ಕೂಡ ಒಳ್ಳೆ ಮನ್ನಣೆಗೆ, ಗೌರವಕ್ಕೆ ಪಾತ್ರರಾಗಿದ್ದಾರೆ. ಗುರುರಾಜಾಚಾರ್ಯ ಕಲ್ಪೂರಾವ್ ಅವರ ಸಜ್ಜನಿಕೆ, ಸದಾಚಾರ, ವಿದ್ಯೆ ಎಲ್ಲ ಗುಣಗಳು ಕೂಡ ಬಹಳಷ್ಟು ಪ್ರಶಂಸಾರ್ಹವಾಗಿರ್ತಕ್ಕಂತಹ ಗುಣಗಳು ಗುರುರಾಜಾಚಾರ್ಯ ಕಲ್ಪೂರಾವ್ ಅವರಲ್ಲಿ ನಾವು ಕಾಣ್ತೇವೆ. ಗುರುರಾಜಾಚಾರ್ಯ ಕಲ್ಪೂರಾವ್ ಅವ್ರಿಗೂ ಕೂಡ ನಾನು ವಿಶೇಷ ತೀರ್ಥ ಸೇವಾ ಸಂಘದ ಪರವಾಗಿ ಸುಸ್ವಾಗತ ಗುರುರಾಜಾಚಾರ್ಯ ಕಲ್ಪೂರಾವ್ ಅವ್ರಿಗೆ. ವೆಂಕಟೇಶಾಚಾರ್ಯರಿಗೂ ಕೂಡ ಒಳ್ಳೆ ಸದಾಚಾರ ಸಂಪನ್ನರಾದವರು. ಪ್ರತಿನಿತ್ಯ ದೇವರ ಪೂಜೆ, ಸಂಧ್ಯಾವಂದನೆ, ಅನೇಕ ಮಂತ್ರಗಳ ಜಪ, ಜ್ಯೋತಿಷಾಸ್ತ್ರ ಅದು ಫಲವನ್ನು ಕೊಡಬೇಕಾದ್ರೆ ಅನೇಕ ಮಂತ್ರಗಳ ಜಪ, ಅದರ ಸಿದ್ಧಿ ಅದೆಲ್ಲವೂ ಕೂಡ ಬೇಕು. ವೆಂಕಟೇಶಾಚಾರ್ಯರು ಹಾಗೆ ಅನೇಕ ಮಂತ್ರಗಳ ಜಪವನ್ನ ದಿವಸ ಮಾಡಿ ತಪ್ಪದೆ ಒಳ್ಳೆ ಸದಾಚಾರ ಸಂಪನ್ನರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ವೆಂಕಟೇಶಾಚಾರ್ಯರು. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಪ್ರಾರಂಭದಲ್ಲಿ ವೆಂಕಟೇಶಾಚಾರ್ಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅನಂತರ ಗುರುರಾಜಾಚಾರ್ಯ ಕಲ್ಪೂರಾವ್ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ವೆಂಕಟೇಶಾಚಾರ್ಯರು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಈ ವೆಂಕಟೇಶ್ ನನ್ನ ಮೊಬೈಲ್ ಕೈ ಕೊಟ್ಬಿಡ್ತು. ಆಚಾರ್ಯ ಪ್ರಾರಂಭ ಮಾಡಿ. ಆಚಾರ್ಯ ವೆಂಕಟೇಶಾಚಾರ್ಯ ಆರಂಭ ಮಾಡ್ಬೋದು. ವೆಂಕಟೇಶಾಚಾರ್ಯ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೇಯಸ್ಸದಾ ಸವಿತ್ರ ಮಂಡಲಮಧ್ಯವರ್ತಿ ನಾರಾಯಣ ಸರಸಿದಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖ ಚಕ್ರ ವಿದಿಕ್ಷು ದಿಕ್ಷೂರ್ಧ್ವತಃ ಸಮಂತ ಅಂತರ್ಬಹಿರ್ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕಭಯನ್ ಸ್ವನೇನ ಸ್ವತೇಜಸಾ ಗ್ರಸ್ತ ಸಮಸ್ತ ತೇಜ ಆಪಾದಮುನಿ ಪರ್ಯಂತಂ ಗುರುಣಾಂ ಆಕೃತಿ ವಿಸ್ಮರೆ ತೇನ ವಿಘ್ನಾಃ ನಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ತನ್ಮುನಿ
ವಿಶ್ವೇಶ ವಿಷ್ಟದವು ಬಂದೆ ಪರಿವಿರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಅಡಿಗಾವಲಿಗಳಿಗೆ ಸಾಷ್ಟಾಂಗ ನಮಸ್ಕಾರವೆಂದರಲಿ ಹಾಗೂ ವಿದ್ಯಾಪೀಠದ ಸಮಸ್ತ ಅಧ್ಯಾಪಕರಿಂದಲೂ ಕೂಡ ನಮಸ್ಕಾರವನ್ನು ಮಾಡಿ ಶ್ರೀ ಶ್ರೀ ವಿಶ್ವೇಶತೀರ್ಥ ಸೇವಾ ಸಂಘದವರು ಆಯೋಜಿಸಿದ ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಎಂಬಿ ಕಾರ್ಯಕ್ರಮದಲ್ಲಿ ಪಡುಬಿದ್ರಿಯ ವೆಂಕಟೇಶ ಎಂಬ ನಾನು ಭಾಗವಹಿಸ್ತಾ ಇರುವುದು ಇದು ನನ್ನ ದೊಡ್ಡ ಭಾಗ್ಯ. ಊರಲ್ಲಿ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ನಾನು 1988ನೇ ಇಸವಿಯಲ್ಲಿ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಸೇರಿದೆ. ನನ್ನ ಸಹೋದರರು ಪರಮದಲ್ಲಿ ಅವರವರ ವೃತ್ತಿಯಲ್ಲಿ ಇರುವ ಸಮಯದಲ್ಲಿ ನನ್ನ ಪಿತಾಮಹರ ಅನುಗ್ರಹ ಪ್ರೇರಣೆ ಹಾಗೂ ನನ್ನ ಸೋದರಕ್ಕೆ ಸಂಬಂಧಿಯಾದ ಮೂಡಬಿದ್ರಿಯ ಶ್ರೀಯುತ ಕೃಷ್ಣ ಭಟ್ ಇವರ ಪ್ರೇರಣೆಯಿಂದಲೂ ನಾವು ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಸೇರುವಂತಾಯಿತು. ಗುರುಗಳ ಸಂಪರ್ಕದಿಂದ ಉಂಟಾದ ಅನೇಕ ಘಟನೆಗಳಲ್ಲಿ ಕೆಲವೊಂದು ಘಟನೆಗಳನ್ನ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತಂದ್ರೆ ಅನೇಕ ಘಟನೆಗಳಲ್ಲಿ ನನಗೆ ಆದ ಅನುಭವಗಳು ಇನ್ನೂ ಹೆಚ್ಚಿನ ಮಟ್ಟಿಗೆ ಆಗಿರುವುದು. ಹಾಗಾಗಿ ಅದನ್ನೇ ಮತ್ತೆ ಮತ್ತೆ ಹೇಳೋದಕ್ಕಿಂತ ಕೆಲವೊಂದು ಪ್ರಧಾನವಾಗಿರತಕ್ಕಂಥ ನನ್ನ ಮನಸ್ಸಿನಲ್ಲಿ ಅಚ್ಚರಿಯದೆ ಉಳಿದ ಕೆಲವೊಂದು 5-6 ಘಟನೆಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದರಲ್ಲಿ ಒಂದು, ಗುರುಗಳು ಒಬ್ಬ ವ್ಯಕ್ತಿಯನ್ನ ಸನ್ಮಾರ್ಗದಲ್ಲಿ ಪರಿವರ್ತಿಸುವ ಬಗ್ಗೆ. ಇದೊಂದು ನಾನು ಕಂಡುಕೊಂಡ ಪ್ರಧಾನವಾದ ವಿಷಯ. ಎರಡನೆಯದು, ಎಂತಹ ಆಪತ್ತು
ಗುರುಗಳು ನಮ್ಮನ್ನೆಲ್ಲ ಕರೆದು ಸಭೆ ಮಾಡಿ, ನೋಡಿ ನಾವು ಹಲವಾರು ಬಾರಿ ನಿಮಗೆ ಸೂಚನೆ ಮಾಡಿದ್ದೇವೆ, ಈ ರೀತಿಯಾಗಿ ಇರಬಾರದು, ವಿದ್ಯಾಪೀಠದ ನಿಯಮಕ್ಕೆ ಬದ್ಧರಾಗಿರಬೇಕು ಎಂಬುದಾಗಿ ಹಲವಾರು ಬಾರಿ ಸೂಚನೆ ಮಾಡಿದ್ದೆ. ಆದರೂ ಕೂಡ ನೀವು ಇದೇ ರೀತಿಯಾಗಿ ನೀವು ಇದ್ದೀರಾ, ಯಾಕೆ ಅದು? ನೋಡಿ, ಈ ಸ್ಥಾನದಲ್ಲಿ ಬೇರೆಯವರು ಇರ್ತಿದ್ರೆ ನಿಮಗೆ ಈ ನಿಯಮಕ್ಕೆ ನೀವು ಬದ್ಧರಾಗಿಲ್ಲ, ನಿಮಗೆ ಬದ್ಧರಾಗಲಿಕ್ಕೆ ಇಚ್ಛೆ ಇಲ್ಲ ಅಂತ ಆದ್ರೆ ಸಂಸ್ಥೆ ಬಿಟ್ಟು ತೊಳಗಬಹುದು ಎಂಬುದಾಗಿ ಹೇಳ್ತಿದ್ರು ಏನೋ. ಆದ್ರೆ ನಮ್ಮ ಗುರುಗಳು ಒಂದು ಮಾತು ಹೇಳಿ, ನಿಮಗೆ ನಾವು ಶಿಕ್ಷೆಯನ್ನು ಕೊಡುವುದಿಲ್ಲ, ನಿಮಗೆ ಕೊಡಬೇಕಾದ ಶಿಕ್ಷೆಯನ್ನು ನಾನೇ ಅನುಭವಿಸ್ತೇನೆ ಅಂತ ಹೇಳಿ ಇವತ್ತಿನಿಂದ ನಾವು ಭಿಕ್ಷಾ ಸ್ವೀಕಾರ ಮಾಡದೆ ಹಾಲನ್ನು ಮಾತ್ರ ಸೇವನೆ ಮಾಡಿಕೊಂಡು ಇರ್ತೇನೆ ಎಂಬುದಾಗಿ ತುಂಬಾ ಬೇಜಾರುಪಟ್ಟು ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಬಹಳ ಪಶ್ಚಾತ್ತಾಪ. ಅಯ್ಯೋ, ಇಂತಹ ಒಂದು ಸಂಸ್ಥೆಗೆ ಗುರುಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಆದರೂ ಕೂಡ ನಮ್ಮ ಇದಕ್ಕೆ ನಿಮ್ಮಕ್ಕೆ ಅನುಸರಣೆಯಾಗಿ ನಾವು ಇರ್ತಾ ಇಲ್ಲ ಅಂತ ಹೇಳಿ ತುಂಬಾ ಪಶ್ಚಾತ್ತಾಪಪಟ್ಟು ಗುರುಗಳ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರಗಳಲ್ಲಿ ಪಶ್ಚಾತ್ತಾಪಪಟ್ಟು ನಾವು ಕೇಳಿಕೊಂಡ್ವಿ. ಆಮೇಲೆ ನೋಡಿ, ಇದು ನನ್ನ ಅದರ ನಂತರ ನನ್ನ ಜೀವನದ ಶೈಲಿಯನ್ನು ನಾನು ಬದಲಾಯಿಸಿಕೊಂಡೆ. ಇದು ನನ್ನ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್. ಅವರು ಗುರುಗಳು ಏನು ಅನ್ಬೋದು, ನಿಮ್ಗೆ ಆಗಲಿಲ್ಲ ಅಂದ್ರೆ ತೊಲಗಿ ಅಂತ ಹೇಳ್ಬೋದು, ಅಥವಾ ಇನ್ನೇನಾದ್ರೂ ಶಿಕ್ಷಣ ಕೂಡ ಕೊಡ್ಬೋದು. ಆ ರೀತಿಯಾಗಿ ಆಗಲಿಲ್ಲ. ಆ ಒಂದು ಆಚಾರ ವಿಚಾರ ಅಥವಾ ಒಂದು ಧರ್ಮಾಧರ್ಮ ವಿಷಯಗಳಿಗಾಗಿ ಅಥವಾ ಇನ್ನೇನು ತಾತ್ವಿಕ ವಿಷಯಗಳಲ್ಲಾಗಿ ಇಂತಹ ಒಂದು ವಿಷಯಗಳಲ್ಲಿ ಗುರುಗಳ ಮನಸ್ಸು ಎಲ್ಲರಿಗೂ ಇದ್ದಂತೆ ವಜ್ರಾದ ಕಠೋರ, ಅಷ್ಟು ಗಟ್ಟಿಯಾದ ಮನಸ್ಸು. ಆದರೆ ಅದನ್ನೇ ಬೇರೆಯವರಿಗೆ ತಿಳಿ ಹೇಳಿ ಪರಿವರ್ತಿಸುವಲ್ಲಿ ಮಾತ್ರ ಮೃದೂರಿ ಕುಸುಮಾನ, ಹೂವಿಗಿಂತಲೂ ಕೂಡ ಮೃದುವಾದ ಮನಸ್ಸು. ಏನು ಕೂಡ ಅವರು ಶಿಕ್ಷೆಯನ್ನು ಕೊಡಬಹುದು, ಆ ರೀತಿಯಾಗಿ ಕೊಟ್ಟಿಲ್ಲ, ಅದನ್ನು ನಾವೇ ಅನುಭವಿಸಲಿಕ್ಕೆ ಹೊರಟು. ನೋಡಿ, ಈ ಒಂದು ಅಂಶವನ್ನು, ಈ ಘಟನೆಯಿಂದ ಈ ಒಂದು ಅಂಶವನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಎರಡನೇ ವಿಷಯ, ಎಂತಹ ಆಪತ್ತು ಒದಗಿ ಬಂದರೂ ಕೂಡ ನಾವು ಅದನ್ನು ಹೇಗೆ ಎದುರಿಸಿಕೋಬೇಕು, ಕರ್ತವ್ಯ ಪ್ರವೃತ್ತಿಯನ್ನು ನಾವು ಎಂಬತಕ್ಕಂತಹ ಮತ್ತೊಂದು ವಿಷಯ ನಾನು ಗುರುಗಳಲ್ಲಿ ಕಂಡಿದ್ದೇನೆ. ಸಂಚಾರದ ಸಮಯ ಅವತ್ತು ಬೆಂಗಳೂರಿನಿಂದ ರಾಯಚೂರಿಗೆ ಹೋಗುವ ಸಂದರ್ಭ. ಮೊದಲಿಗೆ ಮಠದ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳೆಲ್ಲ ಬೇರೆ ವಾಹನದಲ್ಲಿ ಹೋಗಿದ್ರು. ಯಾವುದೋ ಒಂದು ಕಾರ್ಯದ ಒತ್ತಡದಿಂದ ಅವರುಗಳು ಸ್ವಲ್ಪ ವಿಳಂಬವಾಗಿ ಹೊರಡುವ ಕಾಲವಾದ್ದರಿಂದ
ಸರಿ, ಗುರುಗಳ ಅನುಗ್ರಹದಿಂದ ಏನು ಒಂದು ತರಚು ಸ್ವಲ್ಪ ಗಾಯಗಳು ಆಗಿರ್ಬೋದೇನು. ಇನ್ನೇನು ಸರಿ, ನಾವು ಹೊರಗಡೆ ಬರಬೇಕು ಎಂಬುದಾಗಿ ಅಂದ್ಕೊಂಡು ಕಾರಿನ ಬಾಗಿಲನ್ನು ತೆರಲಿಕ್ಕೆ ಪ್ರಯತ್ನ ಪಡಬೇಕಾದರೆ ಆಗಲಿಲ್ಲ. ಆ ಬೀಳುವ ರಭಸಕ್ಕೆ ಮಣ್ಣಿನಲ್ಲಿ ಕೂತೋದು ಬಾಗಿಲು. ಇದೇ ಸಾಮಾನ್ಯ ನವೆಂಬರ್ ಡಿಸೆಂಬರ್ ಸಮಯವಾದ್ದರಿಂದ ಮೈ ಕೊರಿಯುವ ಚಳಿಗಾಲದಿಂದ ಅದರ ಗಾಜನ್ನು ಕೂಡ ನಾವು ಹಾಕಿದ್ವಿ. ಇನ್ನೇನ್ ಮಾಡುವುದು ಎಂಬುದಾಗಿ ಯೋಚನೆ ಮಾಡಿದಾಗ ಗುರುಗಳ ಒಂದು ಅನುಗ್ರಹದಿಂದ ನಾನು ಅಲ್ಲೇ ಉತ್ತರಕ್ಕೆ ಕವಚಿ ಇಳಿದುಕೊಂಡು ಕಾಲಿನ ಹಿಂಭಾಗದ ಗಾಜಿನ ಸುತ್ತ ನಿಧಾನಕ್ಕೆ ಹುಟ್ಟಿದಾಗ ಇಡೀ ಗಾಜು ಹೊರಗಿತ್ತು. ಕೊನೆಗೆ ನಾವೆಲ್ಲ ಗುರುಗಳನ್ನ ಹೊರಗಡೆ ತಂದು ಆ ಡಿಕ್ಕಿಯ ಕೆಳಗಡೆ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಆಸನ ಹಾಕಿ ಗುರುಗಳನ್ನು ತೊಡೆ ಮೇಲೆ ಮಲಗಿಸಿಕೊಂಡೆ. ಅವಾಗ ಗುರುಗಳು ಕೇಳಿದ್ರು, ನಾನು ಪ್ರತಿನಿತ್ಯ ಉಪಾಸನೆ ಮಾಡತಕ್ಕಂತಹ ಪ್ರಾಣಿಯವರ ಮೂರ್ತಿ ಏನಿದೆ ಅದು ಮಂತ್ರ ಕಟ್ಟೆಯಲ್ಲಿ ಇಟ್ಟಿದ್ರು, ಅದನ್ನ ಒಂದು ಸಂಪುಟದಲ್ಲಿ ಹಾಕಿ ಎಲ್ಲಿದೆ ಅಂತ ಹೇಳಿದಾಗ ಅಲ್ಲೇ ಹೊರಗೆ ಇಟ್ಟಿದ್ದ ಮೂರ್ತಿಯನ್ನು ಎತ್ತಿಕೊಟ್ಟಾಗ ಅವರು ತುಂಬಾ ಸಂತೋಷಪಟ್ಟರು. ಇದು ನನ್ನ ದೊಡ್ಡ ಒಂದು ಸೌಭಾಗ್ಯ. ಕೊನೆಗೆ ಅವರ ತಲೆಯನ್ನು ನೇವರಿಸ್ತಾ ಇದ್ದೆ. ಆವಾಗ ಕೈಯೆಲ್ಲ ಒತ್ತೆ ಹಾಕಿರುವ ಹಾಗಾದ್ರೆ ಗುರುಗಳಿಗೆ ಗಾಯ ಆಗಲಿಲ್ಲ, ಇನ್ನೂ ಕೂಡ ಬೆಳಕಾಗಲಿಲ್ಲ, ಯಾವ ದೀಪಕ್ಕೂ ಕೂಡ ಇರಲಿಲ್ಲ. ಕೈ ಒದ್ದೆ ಆದ್ದರಿಂದ ನಾನು ಅನ್ಕೊಂಡೆ ಗುರುಗಳಿಗೆ ಏನೋ ಗಾಯ ಆಗಬೇಕು ಅಂತ. ಅಷ್ಟೊತ್ತಿಗೆ ಈ ಒಂದು ವಿಷಯ ಎಲ್ಲ ಕಡೆ ತಿಳಿದಿತ್ತು. ಅದೇ ಸಂದರ್ಭದಲ್ಲಿ ಆರಕ್ಷಕ ಅಧಿಕಾರಿಗಳು ಅಲ್ಲಿಗೆ ಬಂದರು. ಗುರುಗಳಿಗೆ ಅಂದೆ, ಸ್ವಾಮಿ ಈ ತರ ಅಧಿಕಾರಿಗಳು ಬಂದಿದ್ದಾರೆ ಹೇಳಿದಾಗ ಗುರುಗಳು ಅಲ್ಲಿ ನಿಂತು ಅವರ ಹತ್ರ ಹೇಳ್ತಾರೆ, ನಾನೇನು ಗೊತ್ತಾಗಿಲ್ಲ ಆಗಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಓ ಗುರುಗಳೇ ಎಂಬುದಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನೋಡಿ, ಇಂತಹ ಅತಿಯಾದ ಕಷ್ಟ ಕಾಲಕ್ಕೂ ಕೂಡ ಗುರುಗಳು ಅದನ್ನು ತೋರಿಸಿಕೊಳ್ಳದೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ವೇರಿಸಿದ್ದು ಅದೊಂದು ಗುರುಗಳಲ್ಲಿ ನಾನು ಕಂಡ ಅದ್ಭುತವಾದ ಒಂದು ಗುಣ. ಅಷ್ಟು ರಕ್ತ ಸೋರ್ತಾ ಇದೆ, ಯಾಕಂದ್ರೆ ನನ್ನ ಕೈ ವೃದ್ಧಿ ನನಗೆ ಅನುಭವ ಆಗಿತ್ತು. ಅತಿಯಾದ ಕಷ್ಟ ಆಗಿತ್ತು ಗುರುಗಳಿಗೆ, ಆದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ನಡೆದುಕೊಂಡಿದ್ದಾರೆ ಗುರುಗಳು. ಸರಿ, ಇನ್ನು ಅದಕ್ಕೆ ಬೇಕಾದ ಗುರುಗಳಿಗೆ ಅಲ್ಲಿ ವೈದ್ಯರ ಮುಖಾಂತರ ಚಿಕಿತ್ಸೆ ಎಲ್ಲ ನಡೆಯಿತು. ವೈದ್ಯರು ನಿರ್ಬಂಧ ಗಾಯ ಆಗಿದೆ ಸ್ವಾಮಿ, ಹಾಗಾಗಿ ನೀವು ಪೂಜಾ ಮಂದಿರಕ್ಕೆಲ್ಲ ಹೋಗಿ ನೀವು ಸ್ನಾನಾದಿಗಳನ್ನು ಪೂರೈಸಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳಿದಾಗ ಗುರುಗಳು ಪಟ್ಟದ ದೇವರ ಪೂಜೆಗೆ ಪರ್ಯಾಯ ಆ ನಿರ್ಬಂಧಗಳನ್ನೆಲ್ಲ ಬದಿಗೊತ್ತಿ ತಾನೂ ಕೂಡ ನಿತ್ಯಾನಿಗಳನ್ನು ಮುಗಿಸಿಕೊಂಡು ದೂರದಿಂದಲೇ ದೇವರಿಗೆ ನೈವೇದ್ಯ ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಿದಾಗ ನನ್ನ ಕಣ್ಣಾಗಿ ತುಂಬಿ ಬಂತು. ನೋಡಿ, ಆ ಗುರುಗಳ ಒಂದು ಆತ್ಮಶಕ್ತಿ, ಆಮೇಲೆ ಕರ್ತವ್ಯ ಪ್ರಜ್ಞೆ,
ಸಂದರ್ಭದಲ್ಲಿ ಚೆನ್ನೈನಲ್ಲಿ ಒಂದು ಭಿಕ್ಷಾ ಕಾರ್ಯಕ್ರಮ ಇತ್ತು. ಭಿಕ್ಷೆಯನ್ನೆಲ್ಲ ಸ್ವೀಕಾರ ಮಾಡಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ರು, ನಮಗೆಲ್ಲ ಪಾಠ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ 4-5 ಜನ ಬಹಳ ಆತಂಕದಿಂದ ಓಡೋಡಿ ಬಂದು, ಗುರುಗಳೇ, ಇಲ್ಲೇ ಸಮೀಪದ ಒಂದು ಪುಟ್ಟ ಗ್ರಾಮದ ಹಿಂದುಳಿದ ಜನರ ಬಗ್ಗೆ 2 ಪಂಗಡಗಳಾಗಿ ಪ್ರತಿದಿನವೂ ಗಲಾಟೆ, ಮಾರಣಾಂತಿಕವಾದ ಹತ್ಯೆ ನಡೆಯುತ್ತಾ ಇದೆ ಸ್ವಾಮಿ, ದಯವಿಟ್ಟು ಇದಕ್ಕೆ ಸೂಕ್ತ ದಾಳಿಯನ್ನು ತೋರಿಸಬೇಕು ಎಂಬುದಾಗಿ ಕೇಳಿಕೊಂಡಾಗ ಒಂದು ಕ್ಷಣ ಸುಮಾರಾದ ಗುರುಗಳು ಕೂಡಲೇ ಪಾಠವನ್ನು ಮೊಟಕುಗೊಳಿಸಿ ಆ ಸ್ಥಳಕ್ಕೆ ಹೊರಡೋಣ ಬನ್ನಿ ಎಂದು ಸೂಚನೆ ಮಾಡಿ ಆ ಕೇಳಿಗೆ ಹೋಗುವ ಸಂದರ್ಭದಲ್ಲಿ 500ರಿಂದ 600 ಮಂದಿ ಜನ ಸೇರಿದರು. ಎಲ್ಲರೂ ಕೂಡ ದುಃಖದತ್ತರಾಗಿದ್ದಾರೆ. ಇದನ್ನು ಮನಗಂಡ ಗುರುಗಳು ಅವರಲ್ಲಿ ಏನಾಗಿದೆ ಎಂಬುದಾಗಿ ವಿಚಾರಿಸಿದಾಗ ನಮ್ಮಲ್ಲಿಯ ಒಂದು ಪಂಗಡಕ್ಕೆ ವಿಷಯ ಅಂಶಗಳನ್ನು ಅನ್ಯ ಧರ್ಮೀಯರು ಒಟ್ಟಿಗೆ ಮತಾಂತರಿಸಿದ್ದಾರೆ, ನಮಗೂ ಕೂಡ ಅದೇ ರೀತಿಯಲ್ಲಿ ಒತ್ತಾಯಿಸಿದ್ದಕ್ಕೆ ನಾವು ಒಪ್ಪದೇ ಇದ್ದಾಗ ನಮ್ಮದೇ ಆದ ಆ ಪಂಗಡದಿಂದ ಈ ತರದ ಹಿಂಸಾಚಾರಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಗುರುಗಳೇ ಎಂದಾಗ ಕೂಡಲೇ ಗುರುಗಳು ನಾವು ನಿಮ್ಮ ರಕ್ಷಣೆ ಮಾಡುತ್ತೇವೆ ರಸೆಯನ್ನು ಕೊಟ್ಟಾಗ ಕೋಪಗೊಂಡ ಗ್ರಾಮಸ್ಥರು ಇಂತಹ ಒಳ್ಳು ಭರವಸೆಗಳನ್ನು ಅನೇಕ ಮಂದಿ ಮಾಡಿ ಹೋಗಿದ್ದಾರೆ, ನೀವು ಕೂಡ ಅದನ್ನೇ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ತಕ್ಷಣದಲ್ಲಿಯೇ ವಿಶ್ವ ಹಿಂದೂ ಪರಿಷತ್ ಅಧಿಕಾರಿಗಳಿಗೆ ಇನ್ನುಳಿದ ಅಧಿಕಾರ ವರ್ಗಕ್ಕೂ ಕೂಡ ದೂರವಾಣಿ ಸಂಪರ್ಕದಿಂದ ಮಾತಾಡಿ ಇವತ್ತಿನಿಂದ 3 ದಿವಸದವರೆಗೆ ಸಂಪೂರ್ಣ ರಕ್ಷೆ ಆಗುತ್ತದೆ ಎಂಬುದಾಗಿ ಅದಕ್ಕೆ ಬೇಕಾದ ಸಕಲ ಸಂಚಯಗಳನ್ನು ಒದಗಿಸಿಕೊಟ್ಟು ಅವರಿಗೆ ಅನುಗ್ರಹ ಹಸ್ತಾಕ್ಷರವನ್ನು ಹರಿಯಿತು. ನೋಡಿ, ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರ್ಮವಿದೆ. ಭಗವಂತನಿಗೆ ಕೊಡತಕ್ಕಂತ ದೊಡ್ಡ ಟ್ಯಾಕ್ಸ್ ಯಾವುದು ಅಂತಂದ್ರೆ ಕಣ್ಣೀರಿಡುವ ಜನರ ಕಣ್ಣೀರನ್ನು ಒರೆಸುವ ಕೆಲಸ, ಕಷ್ಟದಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವ ಏನೊಂದು ಕೆಲಸ ಇದೆ, ಇದು ನಿಜವಾದ ಟ್ಯಾಕ್ಸ್. ಇದನ್ನ ಚಾಚೂ ತಪ್ಪದೆ ತಮ್ಮ ಜೀವನದಲ್ಲಿ ನಡೆಸಿಕೊಟ್ಟ ಗುರುಗಳು ಅವರಿಂದ ನಾವು ವಿಶೇಷವಾಗಿ ನಾನು ಕೂಡ ಅದನ್ನು ಮಾಡಬೇಕು ಎಂಬುದಾಗಿ ನನ್ನ ಜೀವನದಲ್ಲಿ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು 3ನೇ ಒಂದು ಘಟನೆಯಲ್ಲಿ ಸಂದರ್ಭದಲ್ಲಿ ನನ್ನ ಅನುಭವಕ್ಕೆ ಇಲ್ಲದಿದ್ದರೆ ನೋಡಿ ವಿಚಾರ ಎಷ್ಟು ಜನ ಮತಾಂತರ ಆಗ್ತಿದ್ರು, ನಮ್ಮ ಹಿಂದೂ ಸಮಾಜ ಕಾರ್ಯ ಹೊತ್ತು ಹೋಗ್ತಾ ಇತ್ತು. ಅಂತಹ ಒಂದು ಸಮಾಜವನ್ನು ಉಳಿಸಿದ ದೊಡ್ಡ ಅನುಭವಗಳು. ಅದರಿಂದ ಅಂತಹ ಒಂದು ಮಹತ್ತರವಾದ ಕೆಲಸವನ್ನು ಮಾಡಿದ್ದಲ್ಲದೆ ಸಮಾಜ ಕೆಲಸದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಸಮಾಜಮುಖಿಯಾಗಿ ನಾವು ನಮ್ಮನ್ನು ಹಾಗೆ ಬೆಳೆಸಿಕೋಬೇಕು ಎಂಬತಕ್ಕಂತ ಒಂದು ವಿಚಾರವನ್ನ ನಾನು ಗುರುಗಳಲ್ಲಿ ಕಂಡುಕೊಂಡಿದ್ದೇನೆ. ಇನ್ನು 4ನೆಯ ಒಂದು ವಿಷಯ, ಜ್ಞಾನ ಕಾರ್ಯದಲ್ಲಿ ಅವರಿಗೆ ಇರತಕ್ಕಂತ ಅಪಾರವಾದ ಕಾಳಜಿ ಮತ್ತು ಮಕ್ಕಳ ನೇತೃತ್ವ. ಗುರುಗಳ ಅನುಗ್ರಹದಿಂದ ಪ್ರತಿ ವರ್ಷ ಸುಮಾರು 15-16 ವರ್ಷದಿಂದ ಮನೆಯಲ್ಲಿ ಧಾರ್ಮಿಕ ವಸಂತ ಶಿಬಿರವನ್ನು ನಡೆಸ್ತಾ ಇದ್ದೇನೆ. ಪ್ರತಿ ಎಷ್ಟು ಕಾರ್ಯದ ಒತ್ತಡ ಇದ್ರೂ ಕೂಡ ಒಂದು ಗಳಿಗಾದರೂ ಗುರುಗಳು ಬಂದು ಅಲ್ಲಿ ಅನುಗ್ರಹ ಮಾಡಿ
ಮಠದಲ್ಲಿರುವ ಒಂದು ದೇವಾಲಯದ ಬ್ರಹ್ಮಕಲಶದ ಕಾರ್ಯಕ್ರಮಕ್ಕೆ ನನಗೆ 5 ಗಂಟೆಗೆ ಹೋಗ್ಲಿಕ್ಕಿದೆ. ಆದ್ರಿಂದ ಕೇವಲ 5 ನಿಮಿಷ ಮಾತ್ರ ನಾನು ಅನುಗ್ರಹಿಸಿ ಹೋಗ್ತೇನೆ ಎಂಬುದಾಗಿ ಹೇಳಿದ ಗುರುಗಳು ಎಂದವರು ಮಕ್ಕಳ ಆ ಒಂದು ಗುರುವನ್ನು ಕಂಡು ಕಥೆಯನ್ನು ಹೇಳ್ತಾ ಹೇಳ್ತಾ ಅರ್ಧ ಮುಕ್ಕಾಲು ಗಂಟೆಯವರೆಗೂ ಮಕ್ಕಳ ಜೊತೆ ಇದ್ದು ನಮ್ಮನ್ನೆಲ್ಲ ಹರಿಸಿದರು. ನೋಡಿ, ಆ ಅಲ್ಲಿನ ಕಾರ್ಯಕ್ರಮಕ್ಕೆ ಹೋಗಿದ್ದು ಮಿನಿಮಮ್ ಒಂದು 3/4 ಗಂಟೆ ಆಗಬೇಕು, 3 ಗಂಟೆ ಆಗಬೇಕು. ಆದರೂ ಕೂಡ ಇಂತಹ ಒಂದು ಜ್ಞಾನಕಾರ್ಯ ಆಗ್ತಾ ಇದೆ. ಮಕ್ಕಳ ಮೇಲಿನ ಪ್ರೀತಿ, ಅವರಿಗಿರ್ತಕ್ಕಂತಹ ಪ್ರೀತಿ ನಮ್ಮನ್ನು ಒಂದು ಉತ್ತೇಜನ ಕೊಡಬೇಕೆಂಬ ಉದ್ದೇಶದಿಂದ ತುಂಬಾ ಹೊತ್ತು ಅಲ್ಲಿ ಇದ್ದು ನಮ್ಮನ್ನೆಲ್ಲ ಹರಸಿ ಹೋಗಿದ್ದಾರೆ. ಇದರಿಂದ ನಾನು ತಿಳಿದುಕೊಳ್ಳಬೇಕಾದ ಅಂಶ, ಆ ಜ್ಞಾನ ಕಾರ್ಯದ ಮೇಲಿನ ಅಪಾರವಾದ ಒಂದು ಕಾಳಜಿ ಗುರುಗಳಿಗೆ ಇದೆ ಎಂಬುದ. ಅಲ್ಲದೆ ಪಂಚಮ ಪರ್ಯಾಯ ಕಾಲದಲ್ಲಿ ಆ ಧಾರ್ಮಿಕ ಶಿಬಿರಕ್ಕೆ ಗುರುಗಳಿಗೆ ಬರಲಿಕ್ಕೆ ಆಗಲಿಲ್ಲ ಎಂಬ ದೃಷ್ಟಿಯಿಂದ ಮಂಗಳೂರಿನ ಪ್ರದೀಪ ಕುಮಾರ್ ಕಲ್ಕೂರ್ ಅವರ ಒಂದು ಸಹಾಯವನ್ನು ಪಡೆದು ಆ ಅಷ್ಟೂ ಮಕ್ಕಳನ್ನು ವಾಹನದಲ್ಲಿ ಉಡುಪಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಗುರುಗಳು ತೀರ್ಥವನ್ನು ಕೊಡುವ ಸಂದರ್ಭದಲ್ಲಿ ಬಹಳ ಸಂತೋಷಪಟ್ಟು ಮಕ್ಕಳನ್ನೆಲ್ಲ ವಿಚಾರಿಸಿ ಅವರು ತೀರ್ಥವನ್ನು ಕೊಡುತ್ತಾ ಮುಂದೆ ಹೋದರು. ಆವಾಗ ನಾನು ಹೇಳಿದೆ, ಸ್ವಾಮಿ, 2 ವರ್ಷ ತಮಗೆ ವಿದ್ಯಾಪೀಠಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರಿಂದ ಮಕ್ಕಳನ್ನೆಲ್ಲವನ್ನೂ ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ, ಸಂತೋಷ ಆಯ್ತಾ ಅಂತ ನಾನು ಕೇಳಿದೆ. ನಸು ಸ್ವಲ್ಪ ಮುಂದೆ ಹೋದವರು ಕೂಡಲೇ ಹಿಂದೆ ತಿರುಗಿ ಅದಕ್ಕಿಂತ ಜಾಸ್ತಿ ಸಂತೋಷ ಆಗಿದೆ. ಯಾಕೆ ಸ್ವಾಮಿ? ವಿದ್ಯಾಪೀಠದಲ್ಲಿ ಗಂಡು ಮಕ್ಕಳು ಮಾತ್ರ ಅಧ್ಯಯನಕ್ಕೆ ಬರ್ತಾರೆ, ಇಲ್ಲಿ ಹೆಣ್ಣು ಮಕ್ಕಳು ಬರ್ತಾ ಇದ್ದಾರೆ, ಇದು ತುಂಬಾ ಸಂತೋಷ ಆಯಿತು. ಇದಾಗ ನನಗೆ ಮೈಯೆಲ್ಲ ರೋಮಾಂಚನ ಆಯಿತು. ನೋಡಿ, ಗುರುಗಳ ಒಂದು ಮಕ್ಕಳ ಮೇಲಿನ ಒಂದು ಪ್ರೀತಿ, ಆ ಜ್ಞಾನ ಕಾರ್ಯದ ಮೇಲಿನ ಆಸಕ್ತಿ ಎಷ್ಟೊಂದು ಆ ಗುರುಗಳಿಗೆ ಆ ಒಂದು ವಿಚಾರ ಇದೆ, ಅವರಲ್ಲಿ ಆ ಒಂದು ಜ್ಞಾನಕಾರರಿಗೆ ಎಷ್ಟೊಂದು ಆಸಕ್ತಿ ಇದೆ ಎಂಬುದಾಗಿ ನನಗೆ ಆವಾಗ ನಾನು ತಿಳ್ಕೊಂಡೆ. ಇನ್ನು 5ನೇ ಘಟನೆ, ಕೆಲವೊಂದು ಹಲವಾರು ವಿಚಾರಗಳಲ್ಲಿ ಗುರುಗಳಿಗೆ ಆಗುವ ಮುನ್ಸೂಚನೆ. ಈ ಕುಂದಾಪುರದ ಹತ್ತಿರದ ಮಂದಾವತಿಯಲ್ಲಿ ಒಂದು ಸಲ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಉಡುಪಿಗೆ ಆಗಮಿಸುವ ಸಂದರ್ಭ, ಗುರುಗಳು ಕಾರಲ್ಲಿ ಕೂತು ಗ್ರಂಥಾಲೋಕ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂತೆ ಗುರುಗಳು ನನಗೆ ಕಿರಿಕಿರಿ ಆಗ್ತದೆ, ನನಗೆ ಕೂಡ್ಲಿಕ್ಕೆ ಆಗ್ತಿಲ್ಲ, ನನಗೆ ಕಿರಿಕಿರಿ ಆಗ್ತದೆ ಎಂಬುದಾಗಿ ಕೇಳಿದ್ರು. ಕೇಳಿ ಇನ್ನೇನು ಹೇಗೆ ಅರ್ಧ ಮುಕ್ಕಾಲು ನಿಮಿಷ ಆಗಿರುವುದು, ಹಿಂದಿನ ಟೈರ್ ಕಳಚಿ 10 ಅಡಿ ಆದ ಪ್ರವಾಸಕ್ಕೆ ಆ ಟೈರ್ ಬಿತ್ತು. ದೇವತಾನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಕಾಲಿಗಾಗಲಿ ವಾಹನಕ್ಕಾಗಲಿ ನಮಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವಘಾತಗಳು ಆಗದೆ ಆಗಲಿಲ್ಲ. ನೋಡಿ, ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಅಲ್ಲಿಯ ರಾಯಚೂರಿನ ಸಂಚಾರ ಸಂದರ್ಭಕ್ಕೂ ಕೂಡ ಗುರುಗಳು ಸೂಚನೆ ಮಾಡಿದ್ರು, 2 ಬಾರಿ ಸೂಚನೆ ಮಾಡಿದ್ರು. ವಿಶ್ರಾಂತಿ ಪಡ್ಕೊಂಡು ಹೋಗು, ತೊಂದರೆ ಇಲ್ಲ, ಮುಂಜಾನೆ ಹೋಗಬಹುದು ಎಂಬ. ಇಲ್ಲಿಯೂ ಕೂಡ ನನಗೆ ಕಿರಿಕಿರಿ ಆಗ್ತದೆ, ನನಗೆ ಕೂಡಿಗೆ ಆಗ್ತದೆ ಅಂತ ಸೂಚನೆ. ನೋಡಿ, ಈ ರೀತಿಯಾಗಿ ಇದೊಂದು 2 ವಿಷಯಗಳನ್ನು ನಾನು ಹೇಳಿದ್ದು. ಇಂತಹ ಹಲವಾರು ಘಟನೆಗಳಲ್ಲಿ ಈ ತರ ಆಗಿದೆ. ಅದರಿಂದ ಅವರ ಕೊನೆಯ ಕ್ಷಣದಲ್ಲೂ ಕೂಡ ಖಂಡಿತವಾಗಿಯೂ ಅವರಿಗೆ ಮುನ್ಸೂಚನೆ ಹಾಗೆ ಆಗಲಿ ಎಂಬುದಾಗಿ ನಾನು ಇದರಿಂದ ತಿಳಿದ್ದೇನೆ.
ಇಂತಹ ಅನೇಕ ಸರ್ವತೋಮುಖವಾದ ಗುಣಗಳನ್ನು ಹೊಂದಿದ ಗುರುಗಳು ತಮ್ಮ ದೇಹವೆಂಬ ಗಂಧದ ಪದಗಳನ್ನು ಸಮಾಜ ಸೇವೆಯಿಂದ ಸಾಣೆಕಲ್ಲಿಗೆ ತಿಕ್ಕಿ ವಿಶೇಷ ತೀರ್ಥವೆಂಬ ಸುಗಂಧ ದ್ರವ್ಯವು ಹರಿವಾಗವನ್ನು ಸೇರಿದೆ. ಹಾಗಾದ್ರೆ ನಮಗೆ ಏನು ಉಳಿದದ್ದು ಬಾಕಿ ಅಂದ್ರೆ ಅವರ ಆದರ್ಶ ಗುಣಗಳೆಂಬ ಸುವಾಸನೆಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಕೆಲವರೆಲ್ಲ ಹೇಳಿದ್ದು ನನ್ನ ಹತ್ರ ಏನು ಗುರುಗಳು ಸ್ವಾಮಿಗಳು ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಅವ್ರದ್ದು ಹಾಗೆ ಹೇಳಿದ್ರೆ ಜಗನ್ನಾಗಿ ಬೆಳೆದಿದ್ದಾರೆ. ಅವರು ಒಂದು ಗಂಧದ ಬರಡು. ಯಾಕಂತಂದ್ರೆ ಗಂಧದ ಬರಡು ನೀರಲ್ಲಿ ಹಾಕಿದ್ರು, ಹಾಲಿನಲ್ಲಿ ಹಾಕಿದ್ರು, ಕೆಸರಿನಲ್ಲಿ ಹಾಕಿದ್ರು ಕೂಡ ತನ್ನ ಸ್ವಭಾವವನ್ನು ಇಟ್ಟುಕೊಂಡಿಲ್ಲ. ಅದು ಅದರ ಸ್ವಭಾವ ಸುಗಂಧ ಇರಬೇಕು. ಎಲ್ಲಿ ಈ ಪದವನ್ನು ನಾವು ಬಳಕೆ ಮಾಡಬೇಕು, ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಈ ಪದವನ್ನು ನಾವು ವಿವರಿಸಬೇಕು ಅಂತಂದ್ರೆ ಎಲ್ಲಿ ಸ್ವಾರ್ಥ ಇದೆಯೋ ಅಲ್ಲಿ ನಾವು ಇದನ್ನು ಬಳಸಬೇಕು ಅಂತ ನಾನು ಹೇಳಿದೆ. ಸ್ವಾರ್ಥ ಇದ್ದಾಗ ಮಾತ್ರ ಅವರು ಕಂಡ ಅವರನ್ನು ನಾವು ಅಷ್ಟು ಅನ್ಬೇಕು, ಇವರಿಗೂ ಅಷ್ಟು ಗುರುಗಳಿಗೆ ಅಂತ ಪ್ರಸಂಗವೇ ಇಲ್ಲ. ಅದ ಇದ್ರೂ ಕೂಡ ಅದರಿಂದ ಪ್ರಯೋಜನವೂ ಕೂಡ ಇಲ್ಲ. ಹಾಗಾಗಿ ನೀವು ಆ ರೀತಿ ಹೇಳಬಾರದು ಎಂಬುದಾಗಿ ನಾನು ಅವರಿಗೆ ಮನವರಿಕೆ ಮಾಡಿದ್ದೇನೆ. ಹೀಗೆ ಅಂತಹ ಪರಮ ಪಾವನವಾದ ಗುರುಗಳ ದೇಹವನ್ನು ಕೊನೆಯ ಕ್ಷಣಕ್ಕೂ ಕೂಡ ನನಗೆ ಅಂತಹ ಪರಮ ಪಾವನವಾದ ಗುರುಗಳ ದೇಹವನ್ನು ಕೊಡುವ ಭಾಗ್ಯ ಆ ಪರಮಾತ್ಮ ನನಗೆ ದಯಪಾಲಿಸುವುದು ನನ್ನ ದೊಡ್ಡ ಭಾಗ್ಯ ಅಂತ ಅನ್ಕೊಳ್ತೀನಿ. ಇಂತಹ ಮಹಾನೀಯರ ಮಹಿಮೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಂಥದ್ದು ಅನೇಕ ಘಟನೆಗಳಿವೆ. ಒಂದು ವಿಸ್ತರಣೆಯಿಂದ ಮತ್ತೊಂದು ಪೌರವೃತ್ತಿ ಆರೋಗ್ಯಗಳಿಂದ ಉದ್ದೇಶದಿಂದ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಇಂತಹ ಒಂದು ಮಹಾನೀಯರ ಮಹಿಮೆಯನ್ನು ನಿಮ್ಮ ಮುಂದೆ ಇಡುವ ಅವಕಾಶ ಮಾಡಿಕೊಟ್ಟ ಪರಮಪೂಜ್ಯ ಗುರುಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರವೆಂದರಲ್ಲಿ ನನ್ನ ವಿದ್ಯಾಪೀಠದ ಅಧ್ಯಾಪಕ ವೃಂದಕ್ಕೂ ಹಿರಿಯರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮನವನ್ನು ಬೇಕು. ಇಂತಹ ಗುರುಗಳ ಮಹಿಮೆಯನ್ನು ಅಥವಾ ಮನಸ್ಸನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಯಾರಿಗೆ ತಾನೇ ಸಾಧ್ಯವೇ ಇಲ್ಲ. ಲೋಕೋತ್ತರ ಚೇತಾಂಸಿ ಕೋಹಿ ವಿಜ್ಞಾನ ಬಂದರೆ ಎಂಬುದಾಗಿ ಹೇಳದ ನನ್ನ ಮಾತು ಕೃಷ್ಣಾರ್ಪಣ. ಆಚಾರ್ಯ ಒಂದೇ ನಿಮಿಷ ಆಚಾರ್ಯ. ಇಷ್ಟು ಹೊತ್ತು ಕಾಲ ಪರಮ ಪೂಜ್ಯ ಶ್ರೀಪಾದರ ಅನಂತ ಮಹಿಮೆಗಳನ್ನು ಹಾಗೂ ಗುರುಗಳ ಒಂದು ಸಜ್ಜನಿಕೆಯನ್ನು ಪರಿಚಯ ಮಾಡಿಸಿಕೊಟ್ಟಂತಹ ಪೂಜ್ಯ ಉಡುಬಿದ್ರಿಯ ವೆಂಕಟೇಶ ಆಚಾರ್ಯರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಇನ್ನೊಬ್ಬ ವಿದ್ವಾಂಸರಾದಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರಾದಂತಹ ಮೀಮಾಂಸಾ ರತ್ನ ಬಿರುದಾಂಕಿತರಾದ ಶ್ರೀಯುತ ಗುರುರಾಜ ಆಚಾರ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಎಂಬುದಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿದುತಾಯ ನಮೋ ನಮಸ್ತೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿ. ಶ್ರೀ ಗುರುಭ್ಯೋ ನಮಃ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ವಿದ್ವತ್ ವರೇಣ್ಯರಿಗೆ ನಮಸ್ಕರಿಸ್ತಾ ಪರಮ ಪೂಜ್ಯ ಗುರುಗಳಿಗೂ ನಮಸ್ಕಾರವನ್ನು ಮಾಡ್ತಾ ಗುರುಗಳೊಂದಿಗೆ ಗುರುಗಳ ಸುವರ್ಣ ಕಾಲದಲ್ಲಿ ನನ್ನ ಜೀವನದಲ್ಲಿ ನಡೆದಂತಹ ವೈಯಕ್ತಿಕ ಜೀವನದಲ್ಲಿ ನಡೆದಂತಹ ಕೆಲವೊಂದು ಗುರುಗಳ ಮುಖಾಂತರ ಪರಮಾತ್ಮನು ಮಾಡಿರತಕ್ಕಂತಹ ಕೆಲವೊಂದು ಮಹತ್ ಕಾರ್ಯಗಳು, ಅದು ಪವಾಡಗಳು ಅಂತಲೂ ಹೇಳ್ಬೋದು.
ಬೇಕಾದಂತಹದ್ದು. ಅನೇಕ ಸಚ್ಚಾರಿತ್ರ ಅಂದ್ರೆ ನಮ್ಮ ಜೀವನದಲ್ಲಿ ಗುಣದ ಉತ್ಕರ್ಷಕ್ಕೆ ಬೇಕಾಗಿರ್ತಕ್ಕಂತಹ ಅನೇಕ ಪ್ರಸಂಗಗಳಲ್ಲಿ ಕೆಲವೊಂದು ಪ್ರಸಂಗಗಳನ್ನು ನಾನು ಇಲ್ಲಿ ನಿರೂಪಣೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಗುರುಗಳಲ್ಲಿ ಅದೆಂಥ ಪ್ರತಿಭಾ ಇತ್ತು ಅಂದ್ರೆ, ಒಮ್ಮೆ ನನ್ನ ಜ್ಯೇಷ್ಠ ಪುತ್ರಿಗೆ ಒಂದು ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಅಂತ ನಾನು ಶ್ರೀಗಳವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಅದು ಪೂಜ್ಯ ಪರಿವಾರ ಶ್ರೀಗಳವರ 60ನೇ ವರ್ಷದ ಮಹೋತ್ಸವ ಕಾರ್ಯಕ್ರಮ ತಿರುಪತಿಯಲ್ಲಿ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಮುಂಚಿನ ದಿನ ಹೋಗಿ ಅವರಿಗೆ ನಿವೇದನೆ ಮಾಡಿಕೊಂಡೆ, ಗುರುಗಳೇ ಒಂದು ನನ್ನ ಮಗಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಬೇಕು ಅಂತ ಹೇಳಿ. ಆದ್ರೆ ಅಲ್ಲಿ ಸ್ವಲ್ಪ ಮಳೆ, ಆನಂತರ ಬಹಳ ಗುರುಗಳು ವಿಪರೀತ ಕಾರ್ಯಕ್ರಮಗಳಲ್ಲಿ ಬಹಳ ಒತ್ತಡ. ಅಂತ ಸಂದರ್ಭದಲ್ಲಿ ಇನ್ನೇನು ಗುರುಗಳು ಆ ಸಭಾ ಸಮಾರಂಭವನ್ನು ಮುಗಿಸಿ ಬರಬೇಕು, ಮುಂದೆ ಮುಂಬೈಗೆ ಹೋಗ್ಬೇಕು ಅವರು. ಆದ್ರೆ ಇನ್ನೊಂದು 1-2 ಗಂಟೆಗಳ ಕಾಲ ಮಧ್ಯದಲ್ಲಿ ವ್ಯವಧಾನ ಇದೆ. ಅಂತ ವ್ಯವಧಾನದಲ್ಲಿ ಕೆಳಗೆ ಬರ್ತಾ ಇದ್ದಾರೆ, ನಿನ್ನದೊಂದು ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತು, ಎಲ್ಲಿದೆ ಸ್ಲೇಟು ಅಂತ ಹೇಳಿ ಕರೆದ್ರು. ಏನ್ ಬರಿಬೇಕು ನನ್ನ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದ್ರು. ನಾನು ಸ್ವಾಮಿ ವೇದವ್ಯಾಸ ಎನ್ನುವ ಬರಿಬೇಕು ಅಂತ ಅವರಿಗೊಂದು ನನ್ನ ಮಾತನ್ನು, ಅವ್ರು ಯಾವತ್ತು ಯಾರ ಮಾತನ್ನು ಸುಮ್ಮನೆ ಪ್ರಶ್ನೆಗಳನ್ನು ಕೇಳ್ತಾರೆ ಹೊರತು ಅವರದ್ದೇ ಒಂದು ನಿರ್ಣಯ ಇದೆ. ಆ ನಿರ್ಣಯವನ್ನು ಅವರು ಬಿಡುವಂತವರಲ್ಲ. ತಕ್ಷಣ ಅಂದ್ರೆ ಅವಕಾಶವೇ ಇಲ್ಲ. ಮಳೆ ಬರ್ತಾ ಇದೆ, ಕೈಯಲ್ಲಿ ಕೊಡೆ ಇದೆ, ಈ ಕಡೆ ನನ್ನ ಕೈಯಲ್ಲಿ ಮಗು ಇದೆ, ಅದರ ಮಧ್ಯದಲ್ಲಿ ಸ್ಲೇಟ್ ಇದೆ, ನಡ್ಕೊಂಡು ಹೋಗ್ತಾ ಇದ್ದೇವೆ ಆ ತಿರುಪತಿ ಬೆಟ್ಟದಲ್ಲಿ. ಅಲ್ಲಿ ಆ ಫಲಕದಲ್ಲಿ ವೇದವ್ಯಾಸ ಎನ್ನುವ ಬೇಡ, ವ್ಯಾಸ ಎನ್ನುವ ಸಾಕು, ಅವಳು ಸ್ತ್ರೀಗೆ ವೇದಾಧ್ಯಯನದ ಅಗತ್ಯ ಇಲ್ಲ, ವ್ಯಾಸ ಎನ್ನುವ ಸಾಕು ಅಂತ ಒಂದು ಚಮತ್ಕಾರದ ಮಾತನ್ನು ಆಡಿ ಲಾಘವವನ್ನು, ಅಂದ್ರೆ 2 ಅಕ್ಷರ ಲಾಘವ ಆಯ್ತು ಅವರಿಗೆ. 2 ಅಕ್ಷರ ಲಾಘವನ್ನು ಇಟ್ಟುಕೊಂಡು ಮುಂದೆ ಸಾಗಿದ್ರು, ಅನುಗ್ರಹ ಮಾಡಿದ್ರು, ಮುಂದೆ ಸಾಗಿದ್ರು. ಅದೆಂತ ಅಂದ್ರೆ ಒತ್ತಡದಲ್ಲೂ ಕೂಡ ಅದರಲ್ಲೊಂದು ಅಂದ್ರೆ ಆ ಒತ್ತಡದ ಪ್ರಭಾವ ಏನಿದೆ ಅದನ್ನು ಮಾಡಿಕೊಳ್ಳದೇನೆ ಅಂತಹ ಕಾಲವನ್ನು ಅತ್ಯಂತ ಬಹಳ ಎಚ್ಚರಿಕೆಯಿಂದ ಹೆಚ್ಚಿರತಕ್ಕಂಥ ಒಂದು ದಿವ್ಯ ಚೇತನ. ಇನ್ನೊಂದು ಸಂದರ್ಭವನ್ನು ನಾನು ನೆನಪಿಸ್ಬೇಕು ಅಂದ್ರೆ, ಪ್ರಾಯ ಅವರಲ್ಲಿ ತತ್ವಜ್ಞಾನದ ಅಂದ್ರೆ ಬಾಲ್ಯದಲ್ಲಿ ಅಧ್ಯಯನವನ್ನು ಮಾಡಿ ಅವರು ತಮ್ಮ ಪ್ರತಿಭೆಯಿಂದ ಅಂದ್ರೆ ಪಂಡಿತರ ಎದುರಿಗೆ ತಮ್ಮ ಶಕ್ತಿಯನ್ನು ತೋರಿಸಿದಂತ ಒಂದು ಘಟನೆಯನ್ನು ಪುಸ್ತಕಗಳಲ್ಲಿ ಓದಿದ್ದು ಅಥವಾ ಯಾರೋ ಹೇಳಿದ್ದು ಅಲ್ಲ, ಸಾಕ್ಷಾತ್ ಅನುಭವಿಸಿದವರಂತ ಒಂದು ಮಾತನ್ನು ನಾನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದೇನೆ. ಆ ಘಟನೆಯನ್ನು ಒಮ್ಮೆ ಮದ್ರಾಸಿಗೆ ಶ್ರೀಗಳವರು ಬಂದಾಗ ನನ್ನ ಅಧ್ಯಯನವೂ ಮುಗಿದಿತ್ತು. ಅಧ್ಯಯನ ಮುಗಿದಂತಹ ಸಂದರ್ಭದಲ್ಲಿ ಗುರುಗಳಿಗೆ ಚಿಕ್ಕ ಒಂದು ಗುರು ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ನನಗೆ ಮೀಮಾಂಸಾ ಪಾಠ ಮಾಡಿರ್ತಕ್ಕಂಥ ಮಣಿಶಾಸ್ತ್ರಿಗಳಿಗೆ, ಮಣಿದ್ರಾವಿಡ ಶಾಸ್ತ್ರಿಗಳವರಿಗೆ ಒಂದು ಇದನ್ನು ಗುರುಪೂಜೆಯನ್ನು ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ಅಲ್ಲಿ ಆಹ್ವಾನ ಮಾಡಿತ್ತು. ಗುರುಗಳು ಬಂದಿದ್ರು. ಎಲ್ಲ ಮುಗಿದಾಗ ಗುರುಗಳ ಮಾತೃ ಅವರ ತಾಯಿ ಅವರು ಕಣ್ಣಲ್ಲಿ ಇದ್ದಕ್ಕಿದ್ದಂತೆ ನೀರು ಬರ್ಲಿಕ್ಕೆ, ಅಂದ್ರೆ ಕಣ್ಣಲ್ಲಿ ನೀರು ಬಂತು ಅವರಿಗೆ. ಶ್ರೀಗಳವರು ಕೇಳಿದ್ರು, ಯಾಕೆ ಇಷ್ಟು ಭಾವುಕರಾಗಿದ್ದೀರಿ ಅಂತ. ಇಲ್ಲ ಸ್ವಾಮಿ, ಅವ್ರು ಹೇಳಿದ್ರು, ಶ್ರೀಗಳವರೇ ನನಗೆ ನನ್ನ ಬಾಲ್ಯದ ನೆನಪಾಗ್ತಾ ಇದೆ ಅಂತ. ಏನು ಅಂತ ಕೇಳಿದ್ರು ಶ್ರೀಗಳವರು. ಇಲ್ಲ, ನನ್ನ ತಂದೆಯವರು ನೀವು 2ನೇ ಪರ್ಯಾಯದಲ್ಲಿ ಉಡುಪಿಗೆ ಆಹ್ವಾನಿಸಿದ್ದೀರಿ. ಆಗ ಹೊಸಮನೆ ಶಾಸ್ತ್ರಿಗಳು, ಹರೇರಾಮ ಶಾಸ್ತ್ರಿಗಳು ಇವರೆಲ್ಲ ಸೇರಿಸಿಕೊಂಡು ಅವರು ವಾಕ್ಯಾರ್ಥಕ್ಕೆ ಬಂದಿದ್ರು. ಬಂದಾಗ ಒಂದು ಷರತ್ತು ಹಾಕಿದ್ರು, ಏನಿದ್ರು ವಾಕ್ಯಾರ್ಥವನ್ನು ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ, ಆದ್ರೆ ದ್ವೈತಾದ್ವೈತ ಚರ್ಚೆ ಮಾತ್ರ ಬರಬಾರದು, ವೇದಾಂತದ ವಿಮರ್ಶೆ ಇಲ್ಲಿ ಆಗಬಾರದು, ಏನಿದ್ರು ನ್ಯಾಯಶಾಸ್ತ್ರ ಆಗಬಹುದು ಅಂತೇಳಿ. ಸರಿ, ಶ್ರೀಗಳವರು ಒಪ್ಪಿದ್ರು. ಆಗ 2ನೇ ಪರ್ಯಾಯ, ಇನ್ನು ಚಿಕ್ಕ ವಯಸ್ಸು. ಸರಿ ಅಂತೇಳಿ ವಾಕ್ಯಾರ್ಥ ಆರಂಭ ಆಗಿದೆ ಅಂತ ಇದೆಲ್ಲ ಅವರು ಹೇಳಿದ ಕತೆ. ಯಾರು? ಮಣಿದ್ರಾವಿಡ ಶಾಸ್ತ್ರಿಗಳ ತಾಯಿ ಹೇಳಿದ್ದ ಕತೆ. ವಾಕ್ಯಾರ್ಥ ಆರಂಭ ಆಗಿದೆ. ಅಲ್ಲಿ ಏನಾಗಿದೆ, ಹೊಸಮನಿ ಶಾಸ್ತ್ರಿಗಳವರು ಅಕಸ್ಮಾತ್ ಆಗಿ ಅವರು ವೈಯಾಕರಣರು, ವ್ಯಾಕರಣ ಶಾಸ್ತ್ರದ ಯಾವುದೋ ಒಂದು ವೇದಾಂತಕ್ಕೂ ಸಂಬಂಧ ಇದೆ, ವ್ಯಾಕರಣ ಶಾಸ್ತ್ರಕ್ಕೂ ಸಂಬಂಧ ಇದೆ ಅಂತ ಒಂದು ವಿಚಾರವನ್ನು ಎತ್ತಿದ್ರು. ಶ್ರೀಗಳವರಿಗೆ ಅದು ಬಹಳ ಆನಂದ ಆಯ್ತು. ವೇದಾಂತಕ್ಕೆ ಪ್ರವೇಶ ಮಾಡಿಬಿಟ್ರು. ವೇದಾಂತ ವಾಕ್ಯಾರ್ಥ ಆರಂಭ ಆದ ಕೂಡಲೇ ರಾಜರಾಜೇಶ್ವರ ಶಾಸ್ತ್ರಿಗಳು, ಮಣಿದ್ರಾವಿಡ ಶಾಸ್ತ್ರಿಗಳ ಮಾತಾಮಹ, ಅವರಿಗೆ ಸಿಟ್ಟು ಬಂತು. ಕರಾರು ಏನಿತ್ತು, ವೇದಾಂತ ಶಾಸ್ತ್ರದಲ್ಲಿ ವಾಕ್ಯಾರ್ಥ ನಡೆಸಬಾರದು, ದ್ವೈತಾದ್ವೈತಕ್ಕೆ ವೇದಾಂತ ವಿಚಾರ ಪ್ರವೇಶ ಮಾಡಬಾರದು, ನಾನು ಇಲ್ಲಿಂದ ಹೊರಡ್ತೇನೆ, ಯಾವುದೇ ಧನ್ಯವಾದ ಇಲ್ಲ, ಸಂಭಾವನೆ ಇಲ್ಲ. ಅಲ್ಲಿಂದ ಸಾಕ್ಷಾತ್ ಕಾಶಿಗೆ ಹೊರಟೇ ಬಿಟ್ರು. ಈ ಪ್ರಸಂಗ ಎಲ್ಲ ಮುಗಿತು, ಪರ್ಯಾಯ ಮುಗಿತು. ಪರ್ಯಾಯ ಮುಗಿದ ನಂತರ ಪುನಃ ಕಾಶಿಗೆ ಹೋದಾಗ ಪುನಃ ಅವರನ್ನು ಸೌಹಾರ್ದದಿಂದ ಕರೆದ್ರು. ಯಾರನ್ನು? ರಾಜರಾಜೇಶ್ವರ ಶಾಸ್ತ್ರಿಗಳು. ಅವರು
ಅಂದ್ರೆ ಓಡಾಡುವ ನ್ಯಾಯಶಾಸ್ತ್ರ ಅಂತ ಹೇಳಿ ಅವರಿಗೆ ಅಂತ ದೊಡ್ಡ ಬಿರುದು, ದೊಡ್ಡ ಪಂಡಿತರು ಆ ಕಾಲದಲ್ಲಿ. ಅವರನ್ನು ಕರೆದಾಗ ನ್ಯಾಯಶಾಸ್ತ್ರದಲ್ಲಿ ವಾಕ್ಯಾರ್ಥ ಆಗಬೇಕು ಅಂತ ಹೇಳಿ ವಾಕ್ಯಾರ್ಥಕ್ಕೋಸ್ಕರ ಅವರು ಅಲ್ಲಿ ಹೇಗಿದೆ ಅಂದ್ರೆ ರಾಜರಾಜೇಶ್ವರ ಶಾಸ್ತ್ರಿಗಳನ್ನು ವಾಕ್ಯಾರ್ಥಕ್ಕಾದ್ರೆ ಅವರು ಸುಮ್ಮನೆ ಅಧ್ಯಕ್ಷ ಸಾಕ್ಷೀಭೂತರಾಗಿರ್ತಾರೆ ಹೊರತು ಬೇರೆ ಏನು ಅವರು ಅಲ್ಲಿಂದ ಮುಂದುವರಿಸುವುದಿಲ್ಲ. ಅವರ ನನ್ನ ಶಿಷ್ಯರೇ ಇದ್ದಾರೆ ಅಂತ ಹೇಳಿ ಶಿಷ್ಯರನ್ನು ಹರೇರಾಮ ಶಾಸ್ತ್ರಿಗಳ ನಂತರ ನೀವು ವಾಕ್ಯಾರ್ಥ ಮಾಡು, ಯತಿಗಳೆಲ್ಲ ಬಂದಿದ್ದಾರೆ, ಉಡುಪಿಯಿಂದ ಬಂದಿದ್ದಾರೆ, ಅವರೊಟ್ಟಿಗೆ ವಾಕ್ಯಾರ್ಥ ಮಾಡು ಅಂತ ಹೇಳಿ ವಾಕ್ಯಾರ್ಥಕ್ಕೆ ಅವರನ್ನು ಬಿಟ್ರು. ವಾಕ್ಯಾರ್ಥ ಆರಂಭ ಆಯ್ತು. ಒಂದೂವರೆ ದಿನಗಳ ಕಾಲ ವಾಕ್ಯಾರ್ಥದಲ್ಲಿ ನಮ್ಮ ಶ್ರೀಗಳು ಪೇಜಾವರ ಶ್ರೀಗಳವರ ಗುರುಗಳ ಪ್ರಶ್ನೆಗಳಿಗೆ, ಜಟಿಲವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಅಸಮಾಧಾನ ಇದೆ, ಈ ಶಾಸ್ತ್ರಾರ್ಥ ಪೂರ್ಣ ಆಗಿಲ್ಲ ಅನ್ನೋ ಹಂತಕ್ಕೆ ಬಂದಾಗ ರಂಗ ಪ್ರವೇಶ ಮಾಡ್ಲೇಬೇಕಾಯ್ತು ರಾಜರಾಜೇಶ್ವರ ಶಾಸ್ತ್ರಿಗಳಿಗೆ. ರಂಗ ಪ್ರವೇಶ ಮಾಡಿದ್ರು ಅಂತೂ ಅದು ಆ ವಾಕ್ಯಾರ್ಥ ಮುಕ್ತಾಯ ಆಯ್ತು. ಮುಕ್ತಾಯ ಆದ ನಂತರ ರಾಜರಾಜೇಶ್ವರ ಶಾಸ್ತ್ರಿಗಳವರು ಮನೆಗೆ ಬಂದು ಮಗಳು ಮಣಿದ್ರಾವಿಡ ಶಾಸ್ತ್ರಿಗಳ ತಾಯಿ ಏನಿದ್ದಾರೆ ಅವ್ರ ಹತ್ರ ಬಂದು ಹೇಳ್ತಾರಂತೆ, ನಾನು ಹಿಂದೆ ವಾಕ್ಯಾರ್ಥಕ್ಕೆ ಹೋಗಿದ್ದೆ ಉಡುಪಿಗೆ ವಾಕ್ಯಾರ್ಥ ಹೋದಾಗ ಪುಟ್ಟ ಯತಿಗಳು ಗರ್ವದಲ್ಲಿ ಮಾತ್ರ ಬಹಳ ಎತ್ತರದಲ್ಲಿದ್ದಾರೆ, ಬಹಳ ಗರ್ವಿಷ್ಠರು, ನೋಡ್ಲಿಕ್ಕೆ ಬಹಳ ತೇಜಸ್ವಿಗಳಾಗಿದ್ದರು. ಆದ್ರೆ ಈ ಬಾರಿ ಬಂದಾಗ ಆ ಗರ್ವ ಕಾಣ್ತಾ ಇಲ್ಲ. ಆದ್ರೆ ಶಾಸ್ತ್ರದಲ್ಲಿ ಪಾಂಡಿತ್ಯ ಬಹಳ ಆಳಕ್ಕಿದೆ. ನನ್ನ ಶಿಷ್ಯರು ಕೂಡ ಎದುರಿಸುವಂತಹ ಸಾಮರ್ಥ್ಯವನ್ನು ಅಂದ್ರೆ ಅವರನ್ನು ಎದುರಿಸಿ ಅವರನ್ನು ಮೀರಿ ಅತಿಕ್ರಮ ಮಾಡುವಂತಹ ಒಂದು ವೈಚಾರಿಕವಾಗಿ ಶಾಸ್ತ್ರದಲ್ಲಿ ಬಹಳ ನೈಪುಣ್ಯವನ್ನು ಅವರು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಪ್ರಶಂಸಾತ್ಮಕವಾಗಿರ್ತಕ್ಕಂಥ ಅನೇಕ ಮಾತುಗಳನ್ನು ಆಡಿದ್ರು ನನ್ನ ತಂದೆ. ಆ ಘಟನೆಗಳೆಲ್ಲ ನನಗೆ ಸ್ಮರಣೆಗೆ ಬರ್ತಾ ಇದೆ, ನನ್ನ ಸ್ಮೃತಿಪಟಕ್ಕೆ ಬರ್ತಾ ಇದೆ. ಅಂತವರನ್ನು ನೋಡಿದಾಗ ಅಂತ ನನ್ನ ಬಾಲ್ಯ, ಜನನಿ, ಜನ್ಮಭೂಮಿ ಎಲ್ಲವೂ ನನ್ನ ಸ್ಮೃತಿಪಟಲಕ್ಕೆ ಬರ್ತಾ ಇದೆ ಅಂತ ಹೇಳಿ ಒಂದು ರೀತಿ ಭಾವುಕರಾದ್ರು. ಈ ಕ್ಷಣ ನನಗೆ ಆಗ ಅನಿಸ್ತು, ನಾನು ಗುರುಗಳ ಬಗ್ಗೆ ಪುಸ್ತಕ ಓದಿದ್ದೇನೆ, ಪುಸ್ತಕದಲ್ಲಿ ಅವರ ಮಹಿಮೆಯನ್ನು ನೋಡಿದೆ, ಆದ್ರೆ ಈ ಸಾಕ್ಷಾತ್ ಪ್ರತ್ಯಕ್ಷ ಘಟನೆಯನ್ನು ನೋಡಿದವರು ವಿವರಣೆ ಮಾಡಿದಾಗ ನನಗೆ ಬಹಳ ಆಶ್ಚರ್ಯ ಆಯ್ತು. ಈ ಸಂದರ್ಭದಲ್ಲಿ ಯುಕ್ತಿ ಮಲ್ಲಿಗೆಯಲ್ಲಿ ವಾದರಾಜರು ಅಂದ್ರೆ ಇದಕ್ಕೆ ಇಷ್ಟು ವಾಕ್ಯಾರ್ಥಗಳನ್ನು ಮಾಡಬೇಕು ಅಂತಾದ್ರೆ ಪ್ರಾಯಶಃ ಶಾಸ್ತ್ರವನ್ನು ಓದುದು ಮಾತ್ರ ಅಲ್ಲ, ಶಾಸ್ತ್ರವನ್ನು ಓದಿದ ಮೇಲೆ ಅದನ್ನು ಶಾಸ್ತ್ರದ ಉಪಸ್ಥಿತಿ ಬಹಳ ಮುಖ್ಯ. ಉಪಸ್ಥಿತಿ ಇಲ್ಲ ಅಂತಾದ್ರೆ ವಾಕ್ಯಾರ್ಥದಲ್ಲಿ ಕೂತ್ಕೊಂಡು ವಾಕ್ಯಾರ್ಥ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ತೃಣಗ್ರಾಹಿ ಮಣಿಮಾನ್ಯ ಅವರು ವಾದರಾಜರು ಯುಕ್ತಿ ಮಲ್ಲಿಗೆಯಲ್ಲಿ ಒಂದು ಒಳ್ಳೆ ಸುಭಾಷಿತ ಅದು. ಅಂದ್ರೆ ಈ ಅಯಸ್ಕಾಂತ ಮಣಿ ಅದು ಆಕರ್ಷಣೆ ಶಕ್ತಿ ಇದೆ ಅದಕ್ಕೆ. ಈ ಕಬ್ಬಿಣವನ್ನು ಆಕರ್ಷಣೆ ಮಾಡುತ್ತದೆ, ಆದ್ರೆ ಸ್ವಲ್ಪ ದೂರ ಇಟ್ಟರೆ ತನ್ನನ್ನು ಬಿಟ್ಟು ಬಿಡುತ್ತದೆ. ಆದ್ರೆ ಅದು ಮಾನ್ಯವೇ, ಅಯಸ್ಕಾಂತ ಮಣಿ ಅತ್ಯಂತ ಮಾನ್ಯ. ಪೌರ್ಣಮಾಸಿ ವಿದುಷಷ್ಠಿ, ಪೌರ್ಣಮಾಸಿ ವಿದು ಅಂದ್ರೆ ಹುಣ್ಣಿಮೆಯ ದಿವಸ ಇರ್ತಕ್ಕಂಥ ಚಂದ್ರ ಅವನು ಶಶಿ. ಉಳಿದ 14 ದಿನಗಳಲ್ಲಿ ಅವನಿಗೊಂದು ಕಲೆ ಇದೆ. ಆ ಕಲೆಯನ್ನು ಕಲೆಯನ್ನು ಪೂರ್ಣವಾದ ಚಂದ್ರನು ಕೂಡ ಬಿಡ್ಲಿಲ್ಲ ಅವ. ಹೇಗೋ ಅಂದ್ರೆ ಹಿಂದೆ ಕಲೆ ಇದ್ರೂ ಕೂಡ ಪೂರ್ಣವಾದ ಚಂದ್ರ ಪೂರ್ಣ ಆಯ್ತು, ಬಿಡುವುದಿತ್ತು, ಬಿಡ್ಲಿಲ್ಲ ಅವ. ಪೌರ್ಣಮಾಸಿ ವಿದುಷಶಿ ಗೃಹೀತಮರ್ಥಂ ಯಪ್ಪಶ್ಚಾತ್ ನಜಹಾತಿ ಸವೈ ಮಹಾನ್ ಅಂತ ಹೇಳಿ. ಯಾರು ಶಾಸ್ತ್ರಾರ್ಥವನ್ನು ತಿಳ್ಕೊಂಡು ಆನಂತರ ಆ ಶಾಸ್ತ್ರಾರ್ಥವನ್ನು ಯಾರು ಬಿಡುವುದಿಲ್ವೋ ಅವರು ಮಹಾನ್. ಹಾಗಾಗಿ ಶಾಸ್ತ್ರಾಧ್ಯಯನವನ್ನು ಮಾಡಿ ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡುವುದೇ ಬಹಳ ಶ್ರೇಷ್ಠ. ಅದಾದ ನಂತರ ಅದನ್ನು ಉಪಸ್ಥಿತಿಯಲ್ಲಿಟ್ಟುಕೊಂಡು ಅದರ ಮೇಲೆ ಪ್ರತಿಭಾ ಸಂಪನ್ನರಾಗಿ ಅದನ್ನು ಏನು ಜಗತ್ತಿನಲ್ಲಿ ಅಂದ್ರೆ ವಾಕ್ಯಾರ್ಥ ಮಾಡ್ತಕ್ಕಂಥ ಕೌಶಲ ಏನಿದೆ ಇದು ಬಹಳ ಅತ್ಯದ್ಭುತವಾದದ್ದು. ಅದು ಅಂತಹ ಸಾಮರ್ಥ್ಯವನ್ನು ಗುರುಗಳು ಹೊಂದಿದ್ರು ಅನ್ನೋದು ನಮಗಿದು ಈ ಘಟನೆಯಿಂದ ಗೋಚರ ಆಗತ್ತೆ. 3ನೇ ಘಟನೆ, ನಾನು ಇದನ್ನು ಇಲ್ಲಿ ಸಮಯ ಇಲ್ಲ ಅಂತ ಅನಿಸ್ತದೆ, ಪ್ರಾಯ 3ನೇ ಘಟನೆ ಇದೇ ಸಂದರ್ಭಕ್ಕೆ ಅನುಗುಣವಾಗಿ ಎಂಥ ಒಂದು ಒಳ್ಳೆಯ ಉಪದೇಶ. ಅಂದ್ರೆ ನಾನು ಮದ್ರಾಸಲ್ಲಿ ಇರ್ಬೇಕಾದ್ರೆ ಮದ್ರಾಸ್ ಅಮೃತ ಕಾಲೇಜಿನಲ್ಲಿ ನಾನು ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಇದೇ ರೀತಿ ಒಂದು ಇಂಟರ್ವ್ಯೂ ಬಂತು. ಇಂಟರ್ವ್ಯೂನಲ್ಲಿ ನನ್ನ ಸೆಲೆಕ್ಷನ್ ಆಯ್ತು. ಆದ್ರೆ ಅದು ಪ್ರೊಸೀಜರ್ ಲ್ಯಾಬ್ಸ್ ಅಂತ ಹೇಳಿ ನನ್ನನ್ನು ಚಯನ ಮಾಡದೇ ಇರುವ ಹಾಗೆ, ಅಂದ್ರೆ ಯಾವುದೋ ಒಂದು ಬೇರೆ ಕಾರಣಾಂತರಗಳಿಂದ ಬೇರೆ ಒಬ್ಬ ವ್ಯಕ್ತಿಗೆ ವೃತ್ತಿದಾನವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ನನ್ನ ವೃತ್ತಿ ಛೇದವನ್ನು ಮಾಡೋದಕ್ಕೋಸ್ಕರ ನನ್ನನ್ನು ನಿವೃತ್ತಿ ಮಾಡಿದ್ರು ಅಲ್ಲಿಂದ. ಆದ್ರೆ ಒಂದು ಸಂದರ್ಭದಲ್ಲಿ ಏನಾಯ್ತು, ಈ ಅಲ್ಲಿ ಅಂದ್ರೆ ಬಹಳ ಅವಮಾನ ಆಯ್ತು ಆ ಸಂಸ್ಥೆಗೆ. ಯಾಕಂದ್ರೆ ಅದು ಸ್ವಲ್ಪ ಅಲ್ಲಿ ಪ್ರೊಸೀಜರ್ ಲ್ಯಾಬ್ಸ್ ಅಂದ್ರೆ ಸಂಸ್ಥೆಯ ದೋಷ ಅಂತ ಹೇಳುವ ರೀತಿಯಲ್ಲಿ ಒಂದು ಬಿಂಬನೆ ಅಂದ್ರೆ ಅಲ್ಲಿ ಒಂದು ಪ್ರಸಂಗ ಏರ್ಪಡ್ತು. ಆ ಪ್ರಸಂಗದಿಂದಾಗಿ ನನ್ನನ್ನು ಈ ಸಂಸ್ಥೆಯಿಂದ ಏನಾದ್ರೂ ಮಾಡಿ ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ
ಅವಮಾನ ಮಾಡ್ಬೇಕು ಈ ವ್ಯಕ್ತಿಗೆ ಅನ್ನೋ ಕಾರಣಕ್ಕೋಸ್ಕರ ಬಹಳ ಒಂದು ಯೋಜನೆಯನ್ನು ಮಾಡಿದ್ರು. ಅದೇನಾಗಿತ್ತು ಅಂದ್ರೆ ಜೂನ್ 2017 ಜೂನ್ ತಿಂಗಳಲ್ಲಿ ಏನಾಯ್ತು, ಏನ್ ನಾವು ಅಲ್ಲಿ ಹೋಗಿ ಸೈನ್ ಮಾಡ್ಬೇಕಿತ್ತು. ಅಂದ್ರೆ ನಾನು ಅಧ್ಯಾಪನ ಕಾಲೇಜ್ ಆರಂಭದ ದಿವಸ ಹೋಗ್ತೇನೆ, ನನ್ನ ಡಿಪಾರ್ಟ್ಮೆಂಟೇ ಕ್ಲೋಸ್ ಅಂತ ಹೇಳಿಬಿಟ್ಟು, ನೀನಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಕ್ಲೋಸ್ ಆಗಿದೆ, ನೀನ್ ಖಾಲಿ ಮಾಡ್ಬೋದು ಅಂತ. ನನಗೆ ಏನು ಅಂತ ನನ್ನ ಸಹೋದ್ಯೋಗಿಗಳಿದ್ದಾರೆ, ನಾನು ಎಲ್ಲರೂ ಬಹಳ ಆಶ್ಚರ್ಯ, ಅಂದ್ರೆ ಬಹಳ ದುಃಖದ ಸಂಗತಿ, ಏನ್ ಮಾಡ್ಬೇಕು ಅಂತ. ತಕ್ಷಣ ಗುರುಗಳಿಗೆ ಒಂದು ಫೋನ್ ಮಾಡಿದೆ, ಹೀಗೆ ಆಗಿದೆ ನನ್ನ ಪರಿಸ್ಥಿತಿ, ಮುಂದೆ ಏನು ಮಾಡ್ಬೇಕು ಅಂತ ಹೇಳಿದ ತಕ್ಷಣವೇ ಗುರುಗಳು ನಾಳೆ ಬೆಳಿಗ್ಗೆ ನೀವು ವಿದ್ಯಾಪೀಠದಲ್ಲಿ ಪಾಠ ಮಾಡು ಅಂತ. ಅಂದ್ರೆ ಒಂದು ಕ್ಷಣ ವ್ಯವಧಾನ ಇಲ್ಲದೇನೆ ನಾನು ಬೇರೆ ನನ್ನ ತಂದೆಗೋ ತಾಯಿಗೋ ಇನ್ಯಾರಿಗೋ ನನ್ನ ಬಂಧುಗಳಿಗೋ ಯಾರಿಗೆ ಫೋನ್ ಮಾಡಿದ್ರು ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ವಿಚಾರ ಮಾಡ್ಬೇಕು ಅನ್ನೋ ಒಂದು ಶಬ್ದ ಪ್ರಯೋಗ ಮಾಡ್ತಿದ್ರು. ಆದ್ರೆ ಶ್ರೀಗಳವರು ಮರುಕ್ಷಣವೇ ಏನ್ ಹೇಳಿದ್ರು ಅಂದ್ರೆ, ನೀನು ನಾಳೆ ವಿದ್ಯಾಪೀಠಕ್ಕೆ ಬಂದು ಪಾಠ ಮಾಡು ಅಂತ ಹೇಳಿ. ನಾನಲ್ಲಿ ನನ್ನ ಸಹೋದ್ಯೋಗಿಗಳಿಗೆ ಒಂದ್ ಕಡೆ ದುಃಖ ಆಗ್ತಾ ಇದೆ, ಅಯ್ಯೋ ಇವನಿಗೆ ಇಂಥ ಅನ್ಯಾಯ ಆಯ್ತು ಅಂತ ಹೇಳಿ. ಅದಕ್ಕಿಂತ ದೊಡ್ಡ ಆಶ್ಚರ್ಯ ಏನಂದ್ರೆ, ನಾವು ಇಂತಹ ಸ್ಥಾನದಲ್ಲಿದ್ರೆ ಫುಟ್ಬಾಲ್ ಆಗಿರ್ಬೇಕಿತ್ತು, ಆದ್ರೆ ಇಂತಹ ಗುರುಗಳನ್ನ ಪಡ್ಕೊಂಡಿದ್ದಾನೆ ಇವನಿಗೆ, ಆದ್ರಿಂದ ಇಷ್ಟು ದೊಡ್ಡ ಸಮಸ್ಯೆ ಬಹಳ ಸುಲಭದಲ್ಲಿ ಪರಿಹಾರ ಆಗಿ ಹೋಯ್ತು ಇವನಿಗೆ. ಅದೆಂತ ಗುರುಗಳ ಮಹಿಮೆ ಏನದು, ಇಷ್ಟು ದೊಡ್ಡವರು ಇರ್ಬೋದು ಅನ್ನೋ ಆಶ್ಚರ್ಯ ಅಲ್ಲಿಯ ಎಲ್ಲ ಸಹೋದ್ಯೋಗಿಗಳಿಗೆ, ಅಧ್ಯಾಪಕ ವೃಂದವರಿಗೆಲ್ಲ ಆಯ್ತು. ಇದು ದೊಡ್ಡ ಘಟನೆ. ಅಂದ್ರೆ ಇದೊಂದಾಯ್ತು. ಇದಾದ ನಂತರ ಹೇಳ್ತೇನೆ, ನಾನು ವಿದ್ಯಾಪೀಠಕ್ಕೆ ಬಂದ ಮೇಲೆ ಒಮ್ಮೆ ಇದ್ದಕ್ಕಿದ್ದಾಗ ಗುರುಗಳು ಕೇಳಿದ್ರು, ನಿನಗಾದ ಅನ್ಯಾಯಕ್ಕೋಸ್ಕರ, ಅನ್ಯಾಯದ ನಿವೃತ್ತಿಗೋಸ್ಕರ, ಅನ್ಯಾಯವನ್ನು ಪ್ರತಿಭಟನೆ ಮಾಡೋದಕ್ಕೋಸ್ಕರ ನೀನು ಏನಾದ್ರು ನ್ಯಾಯಾಲಯಕ್ಕೆ ಮೊರೆ ಹೊಂತೀಯೋ ಅಂತ ಕೇಳಿದ್ರು. ಇದು ಬಹಳ ಪರೀಕ್ಷೆಯ ಮಾತು. ಇಲ್ಲ ಸ್ವಾಮಿ, ನನ್ನ ಹತ್ರ ಅಂತ ಅದಕ್ಕೆ ದುಡ್ಡು ಮತ್ತೆ ಬಲ ಎಲ್ಲ ಬೇಕು. ಆಮೇಲೆ ನಾನು ಈ ನ್ಯಾಯಾಲಯಕ್ಕಿಂತಲೂ ಕೂಡ ನಾನು ಒಬ್ಬ ದೇವರಿದ್ದಾನೆ, ಅದು ದೇವರ ಚಿತ್ತಕ್ಕೆ ಬಂದಿರ್ಬೇಕು, ಅದಕ್ಕೋಸ್ಕರ ನಾನು ಯಾವ ನ್ಯಾಯಾಲಯಕ್ಕೆ ಅವನೇ ಇದ್ದಾನೆ ನೋಡ್ಕೊಳ್ತೇನೆ ಅಂತ ಹೇಳಿ ನಾನು ಅಂದ್ಬಿಟ್ಟೆ ಅದ್ರ ಬಗ್ಗೆ. ಆದ್ರೆ ಆ ವಿಚಾರದಲ್ಲಿ ನಾನು ಇಲ್ಲ ಸ್ವಾಮಿ ಅಂತ ಹೇಳಿ ಸ್ವಾಮಿಗಳಿಗೆ ಉತ್ತರ ಕೊಟ್ಟೆ. ಆಗ ಸ್ವಾಮಿಗಳು ಒಂದು ಮಾತು ಹೇಳಿದ್ರು ನನಗೆ, ಬಹಳ ನೋಡು, ಒಂದು ಅವಕಾಶ ತಪ್ಪಿತು ಅಂತ ದುಃಖ ಪಡಬೇಕಾದ ಅಗತ್ಯ ಇಲ್ಲ ಎಂತ. ಈ ಮಾತನ್ನು ಇದು ನನಗೆ ಬಹಳ ಪ್ರಭಾವ ಬೀರಿದಂತ ಮಾತು. ಏನಂದ್ರೆ, ನೀನು ಯಾವುದೇ ಮಠದಲ್ಲಾಗ್ಬೋದು ಅಥವಾ ಮಂದಿರಗಳಲ್ಲಾಗ್ಬೋದು ಅಥವಾ ಒಂದು ಸಂಸ್ಥೆಯಲ್ಲಾಗ್ಬೋದು ಉದ್ಯೋಗವನ್ನು ಅರಸಿ ಬಂದಾಗ ಕೇವಲ ಒಂದು ಹುದ್ದೆಯಿಂದ ದೊರೆಯುವ ಏನು ಲಾಭ ಆಗ್ತದೆ, ಆ ಲಾಭಗಳಿಗೋಸ್ಕರ ಮಾತ್ರ ಆರ್ಥಿಕ ಲಾಭ, ಸನ್ಮಾನವು ಅಥವಾ ಸೌಕರ್ಯಾದಿಗಳ ದುರಾಶೆಯಿಂದ ಒಂದು ವೇಳೆ ನಾವು ಇರ್ತೇವೆ ಅಂತ ಆದ್ರೆ ಖಂಡಿತವಾಗಿಯೂ ಆ ಸಂಸ್ಥೆಗೆ ನಿನ್ನಿಂದ ಯಾವುದೇ ವಿಧವಾದ ಪ್ರಯೋಜನ ಆಗುವುದಿಲ್ಲ. ಆದ್ರೆ ಸಂಸ್ಥೆಯ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಈಶ್ವರಾರ್ಪಣ ಬುದ್ಧಿಯಿಂದ ನೀನು ಒಂದು ವೇಳೆ ಸೇವೆ ಮಾಡಿದೆ ಅಂತಾದ್ರೆ ಹೋದ ಅವಕಾಶಗಳೆಲ್ಲ ಏನಿದೆ, ಒಳ್ಳೆ ಅವಕಾಶಗಳೆಲ್ಲ ಏನು ಕೈತಪ್ಪಿ ಹೋಯಿತು ದುರಿತವಶಾತ್, ಅದೆಲ್ಲವೂ ಕೂಡ ನಿನಗೆ ಒಂದಲ್ಲ ಒಂದ್ ದಿವಸ ನಿನ್ನನ್ನು ಆರಿಸಿಕೊಂಡು ನಿನ್ನ ಹತ್ರ ಬರ್ತದೆ. ಎಂಥ ಮಾತನಾಡಿದ್ರೆ, ಈ ಮಾತಿನಿಂದ ನೈತಿಕವಾಗಿ ಒಂದು ಸ್ಥೈರ್ಯ, ನಮ್ಮಲ್ಲಿ ಪ್ರವೃತ್ತಿಯಲ್ಲಿ ಏನು ಆಲಸ್ಯ, ಇದೆಲ್ಲ ಆಲಸ್ಯ ಹೋಗ್ತದೆ, ನೈತಿಕವಾದಂತ ಒಂದು ಸ್ಥೈರ್ಯ ನಮ್ಮಲ್ಲಿ ತುಂಬುತ್ತದೆ. ಅಂಥ ಮಾತನ್ನು ಇದು ನನಗೆ ಮಾತ್ರ ಆಡಿದಲ್ಲ, ನನ್ನ ಸಹೋದ್ಯೋಗಿ ಆಗಿರ್ತಕ್ಕಂಥ KP ವಾದರಾಜಾಚಾರ್ಯರಿಗೂ ಇಂತಹ ಒಂದು ಪರಿಸ್ಥಿತಿ ಬಂದಾಗ ಇಂತಹ ಅದ್ಭುತವಾದಂತಹ ಮಾತನ್ನು ಆಡಿದ್ದಾರೆ. ಪ್ರಾಯ ನನ್ನ ಸಮಯ ಮುಗಿದಿದೆ ಅಂತ ಅನಿಸ್ತದೆ. ಇನ್ನೂ ಅನೇಕ ಘಟನೆಗಳು ನನ್ನ ಜೀವನದಲ್ಲಿ ಹೇಳಲೇಬೇಕು, ಪ್ರಾಯ ಹೇಳಲಿಕ್ಕೆ ಈ ಸಮಯ ಸಂದರ್ಭ ಇಲ್ಲ. ಅನೇಕ ಪವಾಡಗಳು, ಅದು ಗುರುಗಳು ಮಾಡಿರ್ತಕ್ಕಂಥ ಪವಾಡಗಳು ನನಗೆ ನನ್ನ ಪುತ್ರೋತ್ಪತ್ತಿಯಲ್ಲ ಆಗ್ಬೋದು, ನನಗೊಂದು ಮಗ ಹುಟ್ಟುವ ವಿಷಯದಲ್ಲಿ ಅದು ದೊಡ್ಡ ಘಟನೆ ನಡೆದೋಯ್ತು. ಆಯ್ತಾ, ಗುರುಗಳೊಂದು ಪವಾಡವೇ ನಡೆಸಿದ್ರು. ಇನ್ನೊಂದು ನನಗೆ ನಾನೊಂದು ಆಸ್ಪತ್ರೆಗೆ ಸೇರುವ ಸಂದರ್ಭದಲ್ಲಿ ನನ್ನ ಶಿರಸ್ಸು ಅಂದ್ರೆ ಬ್ರೈನ್ ಆಪರೇಷನ್ ಮಾಡಬೇಕು ಅಂತ ಹೊರಟಿದ್ರು ವೈದ್ಯರು. ಸಾಕ್ಷಾತ್ ಗುರುಗಳು ವೈದ್ಯಾಲಯಕ್ಕೆ ಅಂದ್ರೆ ಆಸ್ಪತ್ರೆಗೆ ಬಂದಾಗ ಮಂತ್ರಾಕ್ಷತೆ ಹಾಕಿದಾಗ ಬೇರೆ ಒಂದು ಪರೀಕ್ಷೆಯನ್ನು ಮಾಡಿ ಇದು ಶಿರಸ್ಸಿಗೆ ಸಂಬಂಧಪಟ್ಟ ರೋಗವೇ ಅಲ್ಲ ಅನ್ನೋ ನಿರ್ಣಯ ಮಾಡಿ ಬದುಕಿಸಿದಂತವ್ರು. ಹಾಗಾಗಿ ನನ್ನ ಜೀವನದಲ್ಲಿ ಏನೆಲ್ಲ ಕೊಡಬೇಕು, ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತ ಇತಿ, ಆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರತ್ಯೇಕವಾಗಿ ಹೇಳುವಂತದ್ದು ಏನಿಲ್ಲ. ಒಂದು ಮಾತನ್ನು ಹೇಳ್ತೇನೆ, ಪ್ರಾಯ ಇಲ್ಲಿ ಒಬ್ಬರು ನನಗೆ ಅನೇಕ ಮಂದಿ ಜ್ಯೋತಿಷ್ಕರುಗಳು ಎಲ್ಲ ಪರಿಚಯ ಇದ್ದಾರೆ. ಜ್ಯೋತಿಷ್ ಶಾಸ್ತ್ರದ ಅವರ ಒಂದು ವಿಜ್ಞಾನ ಶಕ್ತಿ ಇದೆ ಅವರಿಗೆ, ಮತ್ತೆ ಅವರ ಒಂದು ತಪಸ್ಸು ಇರ್ತದೆ, ಅವರ ಒಂದು ಲೆಕ್ಕಾಚಾರ ಇರ್ತದೆ. ಆ ಲೆಕ್ಕಾಚಾರದ ಮೇಲೆ ಅವರು ಒಂದು ನಿರ್ಣಯವನ್ನು ಕೊಟ್ಟು ನಮಗೆಲ್ಲ ಉಪದೇಶ ಮಾಡ್ತಾರೆ, ಎಲ್ಲ ಜನರಿಗೆ ಉಪದೇಶ ಮಾಡ್ತಾರೆ. ಆದ್ರೆ ಆ ಉಪದೇಶವನ್ನು ಆದೇಶವನ್ನು ಮೀರಿ ಅದೆಷ್ಟೋ ಘಟನೆಗಳು ನನ್ನ ಜೀವನದಲ್ಲಿ ಅನೇಕರ ಜೀವನದಲ್ಲಿ ನಡೆದಾಗ ಆ ಜ್ಯೋತಿಷ್ಕರೇ ಹೇಳಿದ ಮಾತುಗಳು ನಮ್ಮ ವಿಜ್ಞಾನ ಶಕ್ತಿ ಆಗ್ಬೋದು, ನಮ್ಮ ನಿರ್ಣಯಗಳಾಗ್ಬೋದು, ನಮ್ಮ ಲೆಕ್ಕಾಚಾರಗಳಾಗ್ಬೋದು, ಅದೆಲ್ಲವನ್ನೂ ಕೂಡ ತಲೆ ಕೆಳಗೆ ಮಾಡಿರ್ತಕ್ಕಂತ ಒಂದು ದೊಡ್ಡ ತಪಶಕ್ತಿ
ಅದು ಗುರುಗಳಲ್ಲೇ. ಅದಕ್ಕೆ ನಾನು ಒಂದೇ ಒಂದು ಮಾತನ್ನು, ಇದು ಜ್ಯೋತಿಷ್ಯ ಗ್ರಂಥಗಳಲ್ಲಿ ಇರ್ತಕ್ಕಂಥ ಒಂದು ಮಾತಿದೆ, ಅದನ್ನು ಹೇಳಿ ಮುಗಿಸ್ತೇನೆ. ದಾಂತಸ್ಯ ಸುವಿರಕ್ತಸ್ಯ ಧರ್ಮಾರ್ಜಿತ ಧನಸ್ಯ ಚ ಸರ್ವದಾ ನಿಯಮಸ್ಥಸ್ಯ ಸದಾ ಸಾನುಗ್ರಹ ಗ್ರಹ ಅಂತೆ. ಇದು ಜ್ಯೋತಿಷಾಸ್ತ್ರ ಪರದೀಪಿಕಾದಲ್ಲಿ ಬರ್ತಕ್ಕಂಥ ಒಂದು ಮಾತು. ಒಳ್ಳೆಯ ಇಂದ್ರಿಯ ನಿಗ್ರಹ, ಒಳ್ಳೆಯ ವಿರಕ್ತಿ, ಮತ್ತೆ ಧರ್ಮಾರ್ಜಿತವಾದಂತ ಧರ್ಮದಿಂದ ಅರ್ಜನೆ ಮಾಡಿರ್ತಕ್ಕಂಥ ದುಡ್ಡು. ಆಮೇಲೆ ಯಾವಾಗಲೂ ಸರ್ವದಾ ನಿಯಮ ಸಸ್ಯ, ಬೆಳಿಗ್ಗೆ ಹೇಳು ಅಂದ್ರೆ ಹೇಳ್ಬೇಕು, ಆಯ್ತಾ, ಪಾಠ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಅವರು ನಿರಂತರ ಪೂಜೆ, ಒಂದ್ ದಿವಸವೂ ಬಿಟ್ಟವರಲ್ಲ. ಜ್ವರ ಬಂತು, ಅದು ಬಂತು, ಇದು ಬಂತು, ಯಾವ ಪೂಜೆ ಬಿಡುವಂತದ್ದು, ಉಪವಾಸ ಬಿಡುವಂತದ್ದು, ಚಾತುರ್ಮಾಸ್ಯ ವ್ರತ ಬಿಡುವಂತದ್ದು, ಸುಧಾ ಪಾಠ ಬಿಡುವಂತದ್ದು, ಅದಕ್ಕಿಂತ ಮಟ್ಟ ಕಾರ್ಯವೇ ಇಲ್ಲ. ಅಷ್ಟು ದೊಡ್ಡದು. ಅದು ಮಾಡಿದ್ರೆ ಯಾವ ಗ್ರಹಗಳ ಪೀಡೆಯೂ ಇಲ್ಲ ಅಂತ ಅದನ್ನು ಬಿಟ್ಟದ್ದು. ಹಾಗಾಗಿ ಸರ್ವದಾ ನಿಯಮಸ್ತಸ್ಯ ಸರ್ವೇ ಸದಾ ಸಾನುಗ್ರಹ ಗ್ರಹ ಅಂತ ಒಂದು ವಚನ ಇದೆ. ಇದೆಲ್ಲ ಗುಣಗಳನ್ನು ರೂಢಿಸಿಕೊಂಡಂತ ದೊಡ್ಡ ಗುರುಗಳನ್ನು ನಾವು ಪಡೆದಿದ್ದೇವೆ ಅನ್ನೋದು ಅದು ನಮ್ಮ ಭಾಗ್ಯ. ಅದು ಎಷ್ಟು ಮೋಕ್ಷದ ತನಕ ಇರ್ಬೋದು ಅಂತ ಅನಿಸಿದೆ. ಅಷ್ಟು ದೊಡ್ಡ ಭಾಗ್ಯ ನಮ್ಮ ಗುರುಗಳನ್ನು ಪಡೆದುಕೊಂಡದ್ದು. ಇಷ್ಟು ಮಾತನ್ನು ನಾನು ಮಾತನಾಡಿ ಇದನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ವಿದ್ವಾಂಸರಿಗೆ ಇನ್ನೊಮ್ಮೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಪೂಜ್ಯ ಬದ್ರಿನಾಥಾಚಾರ್ಯರಿಗೂ ವಿಶೇಷವಾಗಿ ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ಯಾರೆಲ್ಲ ಭಾಗವಹಿಸುತ್ತಿದ್ದಾರೆ ಅವರಿಗೂ ನಾನು ಶಿರಸಾಷ್ಟಾಂಗವನ್ನು ನಮಸ್ಕಾರಗಳನ್ನು ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀ ಹರಿ ಕೃಷ್ಣಾರ್ಪಣಮಸ್ತು. ಇಷ್ಟು ಹೊತ್ತು ಕಾಲ ಪೂಜ್ಯ ಶ್ರೀಯುತ ಗುರುರಾಜ ಆಚಾರ್ಯರು ಶ್ರೀಪಾದಂಗಳವರ ಅನೇಕ ವಿಚಾರಗಳನ್ನ, ವೈಯಕ್ತಿಕ ಒಡನಾಟಗಳನ್ನ ಹಾಗೂ ಗುರುಗಳ ಮಹಿಮೆಗಳನ್ನ ನಮಗೆ ತಿಳಿಸಿಕೊಟ್ಟರು. ಈ ಒಂದು ದಿವಸ ವೆಂಕಟೇಶ ಆಚಾರ್ಯರು ಹಾಗೂ ಶ್ರೀಯುತ ಗುರುರಾಜ ಆಚಾರ್ಯರು ಕೂಡ ಇಬ್ಬರು ವಿದ್ವಾಂಸರು ಶ್ರೀಗಳ ಜೊತೆಗಿನ ಅನೇಕ ವಿಷ ಒಡನಾಟಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಈ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಇನ್ನು ನಾಳೆಯ ದಿವಸ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಶ್ರೀಪಾದ ಅವರು ನಮ್ಮೊಂದಿಗೆ ಆಗಮಿಸಲಿದ್ದಾರೆ. ನಾಳೆ ದಿವಸ ಎಲ್ಲರೂ ಸರಿಯಾಗಿ 7 ಗಂಟೆಗೆ ಸೇರೋಣ ಎಂಬುದಾಗಿ ತಿಳಿಸ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಇಬ್ಬರು ಆಚಾರ್ಯರಿಗೆ ಪುನಃ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು.